ಯಾರು ಯಾರನ್ನ ಪ್ರೀತಿಸ್ತಾರೆ ಈ ಲೋಕದಲ್ಲಿ? एकदम ನಾರ್ಮಲ್ ಕ್ವೆಶ್ಚನ್, ಬಟ್ ನಾನು ಏಸಪ್ಪನೇ ಬಿಟ್ಟ ಯಾರು ಯಾರನ್ನ ಪ್ರೀತಿಸ್ತಾರೆ? ಯವನಸ್ಥರಿಗೆ ಗೊತ್ತಾಗ್ತಾ ಇದೆ, ಆದ್ರೆ ಹೇಳೋದಿಲ್ಲವನಂತೇಳಿ ನಮ್ಮ ಹೆಸರು ಖರಾಬ್ ಆಗ್ಬಿಡುತ್ತೆ ಬಾಸ್. ಓಕೆ, ಹೇಳಿ ಯಾರು ಯಾರನ್ನ ಪ್ರೀತಿಸ್ತಾರೆ? ಹಾ, ವೆರಿ ಗುಡ್, ಸೂಪರ್. ಹೆಂಡತಿಯನ್ನ ಪ್ರೀತಿಸ್ತಾರೆ ಅಂತಂದ್ರೆ ಗಂಡ ಹೆಂಡತಿಯನ್ನ ಪ್ರೀತಿಸ್ತಾರೆ. ಮಕ್ಕಳ ತಂದೆ ತಾಯಿಯನ್ನ ಪ್ರೀತಿಸ್ತಾರೆ. ಸೂಪರ್. ಸಿಗ್ಗಾಂವ್ ಚರ್ಚ್ ಈಗ ಸ್ವಲ್ಪ ಮೇಲೆ ಬಂದ್ಬಿಟ್ಟಿದೆ. ಮತ್ರಿ ಇಷ್ಟೇ ಹೌದಲ್ಲ? ಇವತ್ತಿಗೆ ಪ್ರೀತಿ ಹೇಗಾಗ್ಬಿಟ್ಟಿದೆ ಗೊತ್ತಾ? ಲಿಮಿಟೆಡ್ ಆಗ್ಬಿಟ್ಟಿದೆ. ಸೊ ನಾನು ನಾರ್ಮಲ್ ಭಾಷೆಯಲ್ಲಿ ಹೇಳ್ತಾ ಇದ್ದೇನೆ, ಯಾರು ಯಾರನ್ನ ಇಷ್ಟಪಡ್ತಾರೆ ಮಾತ್ರ ಅವರನ್ನ ಪ್ರೀತಿಸ್ತಾರೆ. ಇಟ್ಸ್ ಓವರ್. ನೀವು ತಂದೆ ತಾಯಿಯಲ್ಲಿ, ಬಂಧು ಬಳಗ ಇರಲಿ, ಅಪ್ಪ ಅಮ್ಮ ಇರಲಿ, ಮತ್ತೆ ಯಾರು ನಿಮಗೆ ಕೆಲಸ ಮಾಡೋರು, ನಿಮಗೆ ಕೋವರ್ಕರ್ಸ್ ಇರಲಿ, ನಿಮ್ಮ ಸಂಬಂಧಿಕರಿರಲಿ, ಅಕಸ್ಮಾತ್ ನೀವು ಒಬ್ಬರನ್ನ ಇಷ್ಟಪಡ್ತಾ ಇದ್ದೀರಾ, ಆ ಅನ್ನ ಅನ್ನಗೆ ನೀವು ಇಷ್ಟಪಟ್ರಿ ಅಂತಂದ್ರೆ, ನೀವು ನಿಮ್ಮ ಮಮ್ಮಿಗೆ ಇಷ್ಟಪಟ್ರಿ ಅಂತಂದ್ರೆ, ನಿಮ್ಮ ಕೋವರ್ಕರ್ಸ್, ಬಹಳ ಕೋವರ್ಸ್ ಇರ್ತಾರ ನಿಮ್ಮ ಕ್ಲಾಸ್ ಅಲ್ಲಿ, ನಿಮ್ಮ ಕಾಲೇಜಲ್ಲಿ ಬಹಳ ಹುಡುಗರು ಇರ್ತಾರೆ, ಬಟ್ ಓನ್ಲಿ ನಿಮಗೆ ಒಬ್ರಿಬ್ರು ಮಾತ್ರ ದೋಸ್ತ ಇರ್ತಾರೆ. ಹೌದಲ್ಲ? ಯಾಕೆ ನೀವು ಅವರನ್ನ ಇಷ್ಟಪಟ್ರಿ, ಅವರು ನಿಮ್ಮನ್ನ ಇಷ್ಟಪಟ್ಟಿದ್ದಾರೆ, ಬಾಕಿ ಲೋಕ ನೋ ಇಲ್ಲ. ಹಾಗಾದ್ರೆ there is a conditional love. ಈಗ ಯಾಕೆ ನೀವು ಅವರನ್ನ ಪ್ರೀತಿಸ್ತೀರಿ? ಎಕ್ಸಾಂಪಲ್ಸ್ಗೆ, ತಂದೆ ನನಗೆ ಫೀ ಕಟ್ಟಿ ಕೊಡ್ತಾರೆ, ತಂದೆ ನನಗೆ ಓದಿಸ್ತಾ ಇದ್ದಾರೆ, ಹಾಗಾಗಿ ಬೇರೆ ದಾರಿ ಇಲ್ಲ, ತಂದೆಗೆ ಪ್ರೀತಿಸಲೇಬೇಕು. ಆಮೇಲೆ ತಂದೆ ತಾಯಿ ನನ್ನ ಮಕ್ಕಳಂತ ಹೇಳಿ ಪ್ರೀತಿ ಮಾಡಲೇಬೇಕಾಗುತ್ತದೆ. ಅದೇ ತಂದೆ ತಾಯಿ ಯಾರು ತನ್ನ ಮಕ್ಕಳಿಗೆ ಜೀವ ಕೊಡ್ತಾರ, ಬೇರೆಯವ್ರ ಮಕ್ಕಳಿಗೆ ಕೊಡ್ತಾರ? ತಂದೆ ನಿಜವಾಗಿ ತಂದೆ, ನಾನು ಐ ಲವ್ ಆಲ್ ದ ಫಾದರ್ಸ್. ಒಂದು ಗಾದೆ ಮಾತಿದೆ, ನಿಮ್ಮ ಮುಂದೆ ನಾನು ಓಪನ್ ಆಗಿ ಹೇಳ್ತೇನೆ. ಒಂದು ಗಾದೆ ಮಾತು, ತಾಯಿ 9 ತಿಂಗಳ ಏನ್ ಮಾಡ್ತಾರ? ಸಿವಿಲ್ ಕ್ಯಾರಿ. ಬಟ್ ತಂದೆ ತಂದೆ ಮಾತಾಡುತ್ತಿದ್ದಾರೆ ಅಲ್ಲ, ಜೀವನ ತಕ ಮಕ್ಕಳನ್ನ ತನ್ನ ತಲೆಯಲ್ಲಿ ಹೊತ್ತಿರ್ತಾರೆ. ಯಾಕೆ? ಬಂದ ಮೇಲೆ ಏನು ಮಾಡಬೇಕು, ಏನು ಓದಿಸ್ಬೇಕು, ಅಕಸ್ಮಾತ್ ಸಂಪಾದನೆ ಮಾಡುವರು ಯಾರು? ಅಕಸ್ಮಾತ್ ಗೌರ್ಮೆಂಟ್ ಜಾಬ್ ಮಾಡ್ತಿದಾರ ತಾಯಿ ಅಂತಂದ್ರೆ ಅದು ಎರಡನೇ ವಿಷಯ. ಅಕಸ್ಮಾತ್ ಜಾಬ್ ಹೌಸ್ ವೈಫ್ ಇರ್ತಾಳಲ್ಲ, ಮನೆಯಾಗ ಇರ್ತಾರಲ್ಲ, ಆವಾಗ ತಂದೆ ಜವಾಬ್ದಾರಿ ಎಲ್ಲಿಂದ ಬರ್ತೈತಿ, ಏನ್ ಮಾಡ್ಬೇಕು, ಹೆಂಗ್ ಮಾಡ್ಬೇಕು, ಇಲ್ಲ, ಇದು ತಂದೆಯಲ್ಲಿ ಇರ್ತೈತಿ ಒಂದು ಜವಾಬ್ದಾರಿ. ಸೊ ಮಕ್ಕಳವ್ರನ್ನ ಪ್ರೀತಿಸ್ತಾರೆ, ಅದೇ ತಂದೆ ತನ್ನ ಮಕ್ಕಳನ್ನ ಪ್ರೀತಿಸ್ತಾರೆ. ಬಸ್ ಇದೇ ಸೇಮ್ ತಂದೆ ಯಾವ ತರ ತನ್ನ ಮಕ್ಕಳನ್ನ ಪ್ರೀತಿಸ್ತಾರೆ, ಬೇರೆಯವ್ರ ಮಕ್ಕಳನ್ನ ಪ್ರೀತಿಸೋದಿಲ್ಲ. ಇಟ್ ಮೀನ್ಸ್ ನಮ್ಮ ಪ್ರೀತಿ ಇವತ್ತು ಹೇಗಿದೆ? ಒಂದು ಕಂಡೀಷನ್ ಇದೆ. ಏನು ಕಂಡೀಷನ್? ನೀವು ನನ್ನನ್ನು ಪ್ರೀತಿಸ್ರಿ, ನಾನೇ ನನ್ನ ಪ್ರೀತಿಸ್ತೀನಿ. ನೀ ನನಗೆ 1% ಅಟ್ಟಿಟ್ಯೂಡ್ ತೋರಿಸುವುದಾದ್ರೆ, ನೀನು ಯಾರಂತ ನೋಡಂಗಿಲ್ಲ, ನನಗೆ 100% ಅಟ್ಟಿಟ್ಯೂಡ್ ಅಂತ ಹೇಳ್ತೀನಿ. ಹಡತ್ತೀರಿ. ಹಲ್ಲೆಲೂಯಾ. ಯೋನಿಸ್ತಾರೆ. ಇವತ್ತು ನಾವು ಒಂದು ಕ್ವೆಶ್ಚನ್ ನಮ್ಗೆ ಹಾಕೋಣ. ನೀವು ದೇವರನ್ನ ನಂಬುವವರು, ನಿಜವಾಗಿ ಏನಾದ್ರೂ ನೀವು ಯೇಸು ಸ್ವಾಮಿಯನ್ನ ಪ್ರೀತಿಸ್ತೀರಾ? ಓಕೆ, ಪ್ರೀತಿಸುವುದಾದರೆ ಪ್ರೀತಿ ಮಾಡುವವರು ಹೇಗಿರ್ತಾರೆ? ನಾನು ಲಾಸ್ಟ್ ನಿಮ್ಗೆ ಒಂದು ಕೇಳ್ತೇನೆ. ಸರಿ, ಈ ಪ್ಯಾಸೇಜ್ ನಾವು ಓದಿದ್ದೇವೆ. ಆಗ್ಲೇ ಯೋಹಾನ ಸುವಾರ್ತೆ 21:15 ನಾವು ಐ ಥಿಂಕ್ 19 ಓದಿದ್ದೇವೆ. ಸೊ ಬೈಬಲ್ ತೆಗೆದು ನೀವು ಓಪನ್ ಆಗಿ ಇಟ್ಕೋರಿ. ನಾನು ಹೇಳುವಾಗ ನೀವು ಮನಸ್ಸಲ್ಲಿ ಓದಬಹುದು. ಸೊ ಇದು ಪ್ಯಾಸೇಜ್, ಇದು ಒಂದು ವಿವರಣೆ ಮಾಡೋದಕ್ಕಿಂತ ಮುಂಚಿತವಾಗಿ ನಾವು ಸ್ವಲ್ಪ ಬ್ಯಾಕ್ ಗ್ರೌಂಡ್ ಹೋಗೋಣ. ಹಿಂದಿನ ಬ್ಯಾಕ್ ಗ್ರೌಂಡ್ಗಾಗಿ ಹೋಗ್ತಿರುವಾಗ ಪೇತ್ರನಿಗೆ ಯಾರು? ಯೇಸು ಸ್ವಾಮಿ ಈ ಮಾತನ್ನು ಕೇಳ್ತಾ ಇದ್ದಾರೆ. ಪೇತ್ರನೇ, ನನ್ನನ್ನ ನೀನು ಪ್ರೀತಿಸ್ತೀಯಾ? ಯೇಸು ಸ್ವಾಮಿ ಯಾರಿಗೆ ಪ್ರಶ್ನೆ ಕೇಳ್ತಾ ಇದ್ದಾರೆ? ಪೇತ್ರನಿಗೆ. 12 ಶಿಷ್ಯರಲ್ಲಿ ಒಬ್ಬ ಹೋದ, 11 ಶಿಷ್ಯರಲ್ಲಿ ಒಬ್ಬನನ್ನ ದೇವರು ಕೇಳ್ತಾ ಇದ್ದಾನೆ, ಎಲ್ಲರಿಗೆ ಕೇಳಲಿಲ್ಲ. ಸೊ ಯಾಕೆ ಕೇಳ್ತಾ ಇದ್ದಾನೆ? ಸೊ ಇದು ಒಂದು ಸ್ಟೋರಿ, ಇದು ಒಂದು ಘಟನೆ,
ಯಾವಾಗ ಆಗ್ತಾ ಇದೆ ಅಂತಂದ್ರೆ, ಯೇಸು ಸ್ವಾಮಿ ಸಮಾಧಿ ಸೇರಿದ ನಂತರ ಎದ್ದು ನಿಂತು 1 ವಾರ ಮುಗೀತು, 2ನೇ ವಾರ ಮುಗೀತು, ಆಮೇಲೆ ಏನಾಗ್ತಾ ಇದೆ, ಆದ ನಂತರ ಇದು ಸ್ಟೋರಿ ಆಗ್ತಾ ಇದೆ. ಓಕೆ, ಹೇಗೆ ಅಂತಂದ್ರೆ ನಾವು ನೋಡ್ತಾ ಇದ್ದೇವೆ. ಪೇತ್ರನ ಬಗ್ಗೆ ನಾನು ನಿಮಗೆ ವಿವರಿಸುವುದಾದ್ರೆ, ಯೇಸು ಒಂದ್ಸರಿ ಹೇಳಿರ್ತಾರ, ಏನಂತ ಹೇಳಿ, ನಾನು ಸಾಯ್ತೇನೆ, ತನ್ನ ಸಾವು ಬಗ್ಗೆ ಪ್ರವಾದನೆ ಮಾಡ್ತಾರೆ. ಆವಾಗ ಪೇತ್ರನು ಏನ್ ಹೇಳ್ತಾರ ನೋಡ್ರಿ, ಯೇಸು ಸ್ವಾಮಿಗೆ, ನೀ ಹಂಗ್ ಮಾತಾಡಬಾರ್ದು, ನೀ ಸಾಯಬಾರ್ದು. ಆಮೇಲೆ ಇನ್ನೊಂದು ಮಾತು ಹೇಳ್ತಾರೆ, ದೇವ್ರು ಹೇಳ್ತಾರೆ, ನೀವೆಲ್ಲರ ನನ್ನನ್ನ ಬಿಟ್ಟು ಹೋಗ್ತೀರಿ. ಆವಾಗ ಪೇತ್ರನ ಹೇಳ್ತಾರೆ, ಎಲ್ಲರೂ ಬಿಟ್ಟು ಹೋದರೆ ಹೋಗ್ಲಿ, ನಾನು ಬಿಟ್ಟು ಹೋಗೋದಿಲ್ಲ, ಬೇಕಾದ್ರೆ ನಾನು ಸಾಯ್ಬೇಕಂದ್ರೆ ನಿನ್ ಜೊತೆ ಸಾಯ್ತೇನೆ. ಇದು ಎಲ್ಲಾ ವಿಷಯ ಹೇಳ್ತಾ ಇದೆ. ಆದ ನಂತರ ನಾವು ಏನ್ ನೋಡ್ತಾ ಇದ್ದೇವೆ, ಒಂದ್ ಸರಿ ಪೇತ್ರನು ಜೋರಾಗಿ ಯೇಸು ಸ್ವಾಮಿಗೆ ಬೈತಾ ಇದ್ದಾರೆ. ನೀ ಹೆಂಗ್ ಮಾತಾಡ್ತಿ, ಸಾಯ್ತೀಯ ಬರೀ ಅದರ ಬಗ್ಗೆ ಮಾತಾಡ್ತೀರಿ, ಹಂಗ ಆಗ್ಬಾರ್ದು ಅಂತೇಳಿ. ಆವಾಗ ಯೇಸು ಸ್ವಾಮಿ ಹೇಳ್ತಾರೆ, ಏ ಶೈತಾನ್, ನನ್ನಿಂದ ತೊಲಗು ಅಂತಂದ್ರೆ, ಅಷ್ಟು ಪ್ರೀತಿ ಮಾಡ್ತಿರುವ ಶಿಷ್ಯನಿಗೆ ಇವತ್ತು ನಮ್ಮ ಯೇಸು ಸ್ವಾಮಿ ಯಾಕೆ ಸೈತಾನ್ ಹೇಳ್ತಾ ಇದ್ದಾನೆ? ಯಾಕೆ ಅಂತಂದ್ರೆ, ಅದನ್ನು ಪೇತ್ರನಿಗೆ ಶೈತಾನ್ ಹೇಳಿಲ್ಲ. ಎಲ್ಲಿ ಇದ್ದರೆ ನಿಮಗೆ ಅರ್ಥ ಆಗುತ್ತದೆ. ಆತನು ಪೇತ್ರನಿಗೆ ಶೈತಾನ್ ಎಂಬ ಹೇಳಿಲ್ಲ, ಆತನ ಶಿಷ್ಯ. ಮತ್ತೆ ಪೇತ್ರನದೊಳಗಡೆ ಇರುವತಕ್ಕಂತ ಆಲೋಚನೆ, ಆ ಆಲೋಚನೆ ಕೊಡುವವನಿಗೆ ಕೆಟ್ಟಾದ ದೇವರೊಂದು ಗುರಿ ಮಾಡಿದ್ದಾನೆ. ನಾನು ಪ್ರಾಣ ಕೊಟ್ಟು ಎಲ್ಲರನ್ನ ಖರೀದಿ ಮಾಡಬೇಕು, ರಕ್ತ ಕೊಟ್ಟು ನನ್ನ ಖರೀದಿ ಮಾಡಬೇಕು, ಎಲ್ಲರಿಗೆ ರಕ್ಷಣೆ ಕೊಡ್ಬೇಕಂತೇಳಿ ಈ ಮಾತು ವಿರುದ್ಧವಾಗಿ ಮಾತಾಡ್ತಿರುವ ಆ ಆಲೋಚನೆಗೆ, ಆ ಶೈತಾನಿಗೆ ದೇವರು ಗದರಿಸ್ತಾ ಇದ್ದಾನೆ. ಏ ಸೈತಾನ್, ನನ್ನಿಂದ ತೊಲಗು. ಆತದ ಹೇಳಿದ, ಏ ಪೇತ್ರ, ನನ್ನಿಂದ ತೊಲಗು ಅಂತ ಹೇಳಿಲ್ಲ. ಏನ್ ಹೇಳಿದ್ದಾರೆ, ಏನು ಶೈತಾನ, ಏ ಶೈತಾನ್, ನನ್ನಿಂದ ತೊಲಗು ಅಂತಂದ್ರೆ, ಈ ಪವರ್, ಈ ಅಧಿಕಾರ, ಅಕಸ್ಮಾತ್ ನಮಗೂ ಈ ಕೆಟ್ಟ ಕೆಟ್ಟ ಥಾಟ್ಸ್ ಬರ್ತಾ ಇದೆ, ಕನಸುಗಳು ಬರ್ತಾ ಇದೆ, ನನ್ನನ್ನು ಬಿಟ್ಟು ಹೋಗ್ತಾ ಇಲ್ಲ, ಓದಕ್ಕೆ ಮನಸ್ಸಿಲ್ಲ, ನನಗೆ ಸಾಕ್ ಆಗ್ಬಿಟ್ಟಿದೆ, ನೋಡ್ಬಾರ್ದ ವಿಷಯ ನನ್ನ ಕಣ್ಣಿಗೆ ಬರ್ತಾ ಇದೆ, ಆಲೋಚನೆಗೆ ಬರ್ತಾ ಇದೆ ಅಂತಂದ್ರೆ, ನೀವೇನ್ ಮಾಡ್ಬೇಕು, ನಿಮ್ಮಲ್ಲಿ ತಪ್ಪಲ್ಲ, ನಿಮ್ಮ ಹಿಂದೆ ಇನ್ನೊಬ್ಬ ಶೈತಾನ ಏನು ಮಾಡ್ತಾ ಇದ್ದಾನೆ, ಈ ತರ ಥಾಟ್ಸ್ ತೆಗೆದುಕೊಂಡು ಬಂದು ನಿಮ್ಮನ್ನ ಹಾಳು ಮಾಡ್ಬೇಕು, ನಿಮಗೇನು ಗುರಿ ಇದೆ, ಆ ಪರಲೋಕಿಗೆ ಹೋಗ್ಬೇಕಂತೇಳಿ ಹೋಗಬಾರ್ದಂತ ಹೇಳಿ, ನೀವು ಈ ಲೋಕದ ಆಸೆ ಪಾಸದಲ್ಲಿ ಸಿಕ್ಕಾಕೊಂಡು ಅದರಲ್ಲಿ ಮುಳುಗು ಹೋಗ್ಬೇಕಂತೇಳಿ ಈ ತರ ಆಲೋಚನೆ ಮಾಡ್ತಿರುವಾಗ ನೀವೇನ್ ಮಾಡಬೇಕು, ಏ ಸೈತಾನ್, ನನ್ನಿಂದ ತೊಲಗು. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀವು ಎಷ್ಟು ಜನ ಈ ತರ ಪ್ರಾರ್ಥನೆ ಮಾಡ್ತೀರಿ? ಅಕಸ್ಮಾತ್ ನಿಮಗೆ ಕೆಟ್ಟ ಕನಸು ಬರ್ತದೆ, ನಿಮಗೆ ಈ ತರ ಪ್ರಾರ್ಥನೆ ಮಾಡಿ. ಇವಾಗ ನಾವು ನೋಡ್ತಾ ಇದ್ದೇವೆ, ಯೇಸು ಸ್ವಾಮಿ ಯಾರಿಗೆ ಹೇಳ್ತಾ ಇದ್ದಾನೆ? ಪೇತ್ರನಿಗೆ. ಬಟ್ ಪೇತ್ರನಂತ ಹೆಸರು ತೆಗೆದಿಲ್ಲ, ಅದು ಶೈತಾನ್ ಅವರಿಗೆ ಆಲೋಚನೆ ಕೊಟ್ಟಿದ್ದ ಕಾರಣಕ್ಕಾಗಿ ಏನ್ ಮಾಡ್ತಾನ, ಅದು ಗದರಿಸ್ತಾರೆ. ಸರಿ, ಇದು ಒಂದು ಸ್ಟೋರಿ ಆದ ನಂತರ ನಾವು ನೋಡ್ತಾ ಇದ್ದೇವೆ, ಯೇಸು ಸ್ವಾಮಿ ಇದ್ದಾಗ ಪೇತ್ರನ ಜೀವನ ವ್ಯತ್ಯಾಸವಾಗಿತ್ತು, ಯೇಸು ಸ್ವಾಮಿ ಇಲ್ಲದಾಗ ಈ ಪೇತ್ರನ ಜೀವನ ವ್ಯತ್ಯಾಸವಾಗಿ ಆಯ್ತು. ಯಾವಾಗ ಯೇಸು ಸ್ವಾಮಿ ಸತ್ತಿದ ನಂತರ ಜೀವಂತನಾಗಿರ್ತಾರೆ. ಇದು ನಾನು ಅದು ಟಚ್ ಇದೆ, ಲಾಸ್ಟ್ ಮೆಸೇಜ್ ಟಚ್ ಇದೆ. ಈಗ ಪೇತ್ರನು ಯೇಸು ಸ್ವಾಮಿ ಇರಲಿಲ್ಲ ಅಂತ ಏನ್ ಮಾಡಕ್ಕೆ ಹೋದ್ರು, ಮತ್ತೆ ಅಕ್ಯುರೇಟ್ಲಿ ಮತ್ತೆ ಮೀನು ಹಿಡಿಯಕ್ಕೆ ಹೋದರು. ಮೀನು ಹಿಡಿಯಕ್ಕೆ ಹೋದಾಗ ಮತ್ತೆ ಅದೇ ಹಳೆ ಕೆಲಸ ಮಾಡಕ್ಕೆ ಚಾಲು ಮಾಡಿದ್ರು. ಇದೇ ಪೇತ್ರನು ಏನ್ ಹೇಳ್ತಾ ಇದ್ದ, ಎಲ್ಲರೂ ಬಿಟ್ರೆ ಬಿಡಲಿ, ನಾನು ಬಿಡೋದಿಲ್ಲ, ಇಲ್ಲರೂ ನಿನ್ನನ್ನು ಬಿಟ್ಟು ಹೋದ್ರು ಸಹ ನನ್ನನ್ನು ಬಿಟ್ಟು ನಿನ್ ಜೊತೆ ಸಾಯಕ್ಕೆ ಸಾರಿ ಹಿಡಿದೇನೆ. ಎಲ್ಲಿ ಐತಿ ವಾಗ್ದಾನ ಪೇತ್ರನೇ? 3 ಬಾರಿ ಹೇಳ್ತಾನೆ ಯೇಸು, ಯಾರು ಗೊತ್ತಿಲ್ಪ, ಯಾಕೆ? ತನ್ನ ಜೀವ ಕಾಪಾಡಬೇಕಂತೇಳಿ ನಂಬಿ. ಇದು ಮನುಷ್ಯರ ಪ್ರೀತಿ. ಯಾರ ಪ್ರೀತಿ? ಮನುಷ್ಯರ ಪ್ರೀತಿ. ಇವತ್ತು ಶೇಖಪ್ಪನ್ನ ಚೆನ್ನಾಗಿರುವುದಾದ್ರೆ, ಚರ್ಚ್ಗೆ ಎಲ್ಲ ಹೆಲ್ಪ್ ಮಾಡುವುದಾದ್ರೆ, ಮುಂದೆ ಬರುವುದಾದ್ರೆ, ಎಲ್ಲ ಮಾಡಿದ್ರೆ, ನನ್ನ ಪಾಸ್ಟರ್ ಸಹ ಅಣ್ಣ ಹೇಳ್ತಾನೆ. ಅಕಸ್ಮಾತ್ ಶೇಖಪ್ಪನ್ನ ಸರಿ ಇರಲಿಲ್ಲ, ಏನು ಕಾಣಿಕೆ ಕೊಡಂಗಿಲ್ಲ, ಸರಿಯಾಗಿ ಮಾತಾಡಲ್ಲ, ಚರ್ಚ್ಗೆ ಬರೋದಿಲ್ಲ ಅಂತಂದ್ರೆ ನನ್ನ ಪಾಸ್ಟರ್ ಮತ್ತೆ ಐಶಾಪನ್ನ ಬೇರೊಬ್ಬರು ಹೇಳ್ತಾನೆ, ಅಕ್ಕ ಹಂಗದನ, ಅಕ್ಕ ನೋಡಕ್ಕ ಹಂಗದ. ದಿಸ್ ಇಸ್ ಅ ಹ್ಯೂಮನ್ ಬೀಯಿಂಗ್. ಇದು ಮನುಷ್ಯರ ಸ್ವಭಾವ. ಪಾಸರ್ ಅಂತಾರೆ ದೇವದೂತರಲ್ಲ, ಪಾಸರ್ ಅಂತಾರೆ ದೇವರಲ್ಲ. ಪಾಸರ್ ನಿಮ್ ತರ ಮನಸ್ಸನ್ನೇ ತಿಳ್ಕೊ. ಹಾಗಾದ್ರೆ ಪಾಸರನ್ನ ಹೊಗಳಕ್ಕೆ ಹೋಗ್ಬೇಡಿ, ದೇವರನ್ನ ಹೊಗಳಕ್ಕೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದರೆ ಪಾಸರನ್ನ ಹೊಗಳಕ್ಕೆ ಸಹ ಹೋಗ್ಬೇಡ್ರಿ, ಸ್ವಲ್ಪ ಮರ್ಯಾದೆ ಕೊಡಿ. ಹಲ್ಲೆಲೂಯಾ. ಇವಾಗ ನಾವು ನೋಡ್ತಿದ್ದೇವೆ, ಪೇತ್ರನು ಏನ್ ಮಾಡ್ತಾನೆ,
ಅದೇ ಹಳೆ ಕೆಲ್ಸಕ್ಕೆ ಹೋಗ್ಬಿಟ್ಟ. ಹೋದಾಗ ನಮ್ಮ ಯೇಸು ಸ್ವಾಮಿ ಒಂದು ಆಲೋಚನೆ ಮಾಡಿರ್ತಾನೆ, ನಾನು ಜೀವಂತಾಗಿ ಇನ್ನೂ ಇದ್ದೇನೆ, ಇನ್ನು 40 ದಿವಸ ಆದ ನಂತರ ನಾನು ಪರಲೋಕ ಹೋಗ್ಬಿಡ್ತೇನೆ. ಅಕಸ್ಮಾತ್ ಇದೇ ತರ ನಾನು ಪೇತ್ರನ ಬಿಟ್ಟು ಹೋದರೆ ಇವನ ಜೀವನ ಏನಾಗುತ್ತದೆ, ಹಾಳಾಗುತ್ತೆ. ಆವಾಗ ಒಂದು ದಿನ ಯೇಸು ಸ್ವಾಮಿ ಏನ್ ಮಾಡ್ತಾರ, ಅಲ್ಲೇ ಹೋಗ್ತಾರೆ. ಅಲ್ಲೇ ಹೋದಾಗ ರೊಟ್ಟಿ ಮತ್ತೆ ಮೀನು ಕೇಳ್ತಾರೆ, ಕೊಡ್ರಿ ಮಕ್ಕಳ, ಏನಾದ್ರೂ ಇದೆಯಾ ಕೊಡ್ರಿ. ಏನಿಲ್ಲ. ಯಾಕೆ? ಪೂರ ರಾತ್ರಿ ಕಷ್ಟಪಟ್ಟರು, ಒಂದು ಮೀನು ಸಿಗ್ಲಿಲ್ಲ. ಲಾಸ್ಟ್ಗೆ ಏನಾದ್ರೆ ತೆನ್ನಗೆ ಕುಂತಿರುವಾಗ ಆ ದೇವರ ರೊಟ್ಟಿ ಕೊಡ್ತಾರ. ಅವ್ರಿಗೆ ಗೊತ್ತಾಗ್ಬಿಟ್ಟಿತ್ತು, ಅಯ್ಯೋ ಈತ ಯೇಸು ಸ್ವಾಮಿ. ಯಾರೋ ಯೇಸು ಸ್ವಾಮಿ. ಆವಾಗ ದೇವರ ಆಗ್ಲೇ ಒಂದು ಯೇಸು ಸ್ವಾಮಿ ಇವರನ್ನ ಸೇವೆಗೆ ಕರೆಯುವಾಗ ಏನ್ ಹೇಳಿದ್ರು ಗೊತ್ತಾ, ಇನ್ಮೇಗೆ ನೀನು ಮೀನು ಹಿಡಿಬಾರ್ದು, ಯಾರನ್ನ ಹಿಡಿಬೇಕು, ಮನುಷ್ಯರನ್ನ ಹಿಡಿಬೇಕು. ಅದನ್ನ ಅರ್ಥ, ಪಾಪದಲ್ಲಿ, ಶಾಪದಲ್ಲಿ, ಕಷ್ಟದಲ್ಲಿ, ಕಣ್ಣೀರಲ್ಲಿ ಅಂಥವರು ಯಾರಿದ್ದಾರೆ ಅವರ ಹತ್ರ ಹೋಗಿ ನನ್ನ ಬಗ್ಗೆ ಸುವಾರ್ತೆ ಸಾರಿ ಅವರನ್ನ ಹಿಡ್ಕೊಂಡು ಆಲಯಕ್ಕೆ ಕರ್ಕೊಂಡು ಬರಬೇಕೆಂಬುದಾಗಿ, ಆಮೇಲೆ ಪರಲೋಕಕ್ಕೆ ಹೋಗ್ಬೇಕೆಂಬುದಾಗಿ. ಇದೇ ಒಂದು ಮೊದಲು ಕೆಲಸ ಆಗಿತ್ತು. ಬಟ್ ಇವತ್ತಿಗೆ ನೀವೇನು ಮಾಡ್ತಾ ಇದ್ದೇವೆ, ಯೌವನಸ್ಥರು ಸ್ಪೆಷಲಿ ನಾನು ನಿಮಗೆ ಹೇಳ್ತಾ ಇದ್ದೇನೆ, ಏನು ಗುರಿ ಇಟ್ಟಿದ್ದೀರಿ ಅಂತಂದ್ರೆ ಅದೇ ಗುರಿಗೆ ತಕ್ಕಂತೆ ಕೊಡ್ರಿ, ಚೇಂಜ್ ಮಾಡಬೇಡ್ರಿ. ಕೆಲವು ಮಕ್ಕಳಿಗೆ ನಾನು ನೋಡ್ತಿರುವಾಗ, ಹೋದ ವಾರ ಕೇಳಿದ್ರೆ ಏನಾಗ್ಬೇಕಪ್ಪ ನೀನ, ಪೊಲೀಸ್. ಮುಂದಿನ ವಾರ ಕೇಳುವಾಗ ಏನಾಗಬೇಕಪ್ಪ, ಟೀಚರ್. ಮತ್ತಿನ್ನೊಂದು ಮುಂದೆ ಕಡೆ ಏನಾಗಬೇಕು, ಡಾಕ್ಟರ್. ಮತ್ತಿನ್ನೊಂದು ಕೇಳುವಾಗ ಏನಾಗಬೇಕು, ಆರ್ಮಿ. ಹಾಗಾದ್ರೆ ಗುರಿ ಏನೈತೆ ನಿಮ್ದು? ಈ ಪೇತ್ರನ ಯೇಸು ಸ್ವಾಮಿ ಯಾಕೆ ಕರೆದಿದ್ದ? ಮನಸ್ಸರು ಇಲ್ಲ ತಾನೆ, ಸೇವೆ ಮಾಡಕ್ಕೆ ತಾನೆ, ಅದು ಮರ್ತು ಬಿಟ್ಟಿದ್ದ. ಸೊ ಕೆಲವೊಮ್ಮೆ ನಾವು ಇದೇ ತರ ಇರ್ತೇವೆ, ನಮ್ಮ ಗುರಿ ಏನ್ ಮಾಡ್ತೇವೆ, ಮರ್ತು ಬಿಡ್ತೇವೆ. ಇವತ್ತು ದೇವರು ಹೇಳ್ತದೆ, ನಿಮ್ಮ ಗುರಿಯನ್ನ ಕರೆಕ್ಟ್ ಆಗಿ ಹಿಡ್ಕೊಂಡು ನೀವೇನ್ ಮಾಡ್ಬೇಕು, ಓಡಬೇಕು. ನಮ್ಗೆ ಕೊನೆ ಗುರಿ ಏನು, ಈ ಲೋಕದಾಗ ಗುರಿ ಬಿಟ್ಟ ಲಾಸ್ಟ್ ಗುರಿ ಏನಂತಂದ್ರೆ ನಾವು ಪರಲೋಕ ಹೋಗ್ಬೇಕು. ಏನಿ ಕಂಡೀಷನ್, ಹೌದಲ್ಲ? ಇದು ಲೋಕದ ಜಂಜಾಟ ಮುಗಿಸ್ಕೊಂಡು, ಎಲ್ಲ ಜಗಡ ಬಿಗಡ ಎಲ್ಲ ಏನಾದ್ರೂ ಇದ್ರೆ ಎಲ್ಲ ಮುಗಿಸ್ಕೊಂಡು ಏನಾದ್ರೆ ನಾವು ಒಟ್ಟ ಪರಲೋಕ ಹೋಗೋ ಒಂದೇ ಒಂದು ಗುರಿ. ಸೊ ಅದೇ ತರ ನಿಮಗೆ ಇವತ್ತು ಏನು ಗುರಿ ಇದೆ ತಕ್ಕಂತ, ಇವತ್ತು ನಾವು ಪೇತ್ರ ಜೀವನದಲ್ಲಿ ನೋಡ್ತಿರುವಾಗ ಗುರಿ ಮರೆತು ಬಿಟ್ಟಿದ್ದಾನೆ. ಇವತ್ತು ನಾನು ನಿಮಗೆ ಸಹ ಹೇಳ್ತಿದ್ದೇನೆ, ನಾವು ನಮ್ಮ ಗುರಿಯನ್ನ ಮರೆತಿರಬಹುದು, ಬಟ್ ಇನ್ನೂ ಪರವಾಗಿಲ್ಲ, ಸೋತೋಗ್ಬೇಡ್ರಿ. ದೇವರು ಗುರಿ ಮರೆತು ಬಿಟ್ಟಿದ ಇನ್ನೊಂದು ಸರಿ ಅವರ ಹತ್ರ ಹೋಗ್ತಾನ್ರಿ, ಆ ದೇವರು ನಿಮ್ಮ ಹತ್ರ ಸಹ ಬರ್ಲಿಕ್ಕೆ ಶಕ್ತನಾಗಿದ್ದಾನೆ. ಹಾಲೆಲೂಯ, ಹಾಲೆಲೂಯ. ಆದ್ರೆ ನಾವೇನ್ ಮಾಡ್ಬೇಕಾಗತ್ತೆ, ಕರೆಯೋದು. ಇವಾಗ ಅಲ್ಲೇ ಹೋದಾಗ ಅವ್ರಿಗೆ ಗೊತ್ತಾಗ್ಬಿಡ್ತೈತಿ, ಹೌದು ಈತ ಯೇಸು ಸ್ವಾಮಿನೇ. ಸೊ ಅಲ್ಲೇ ಯೇಸು ಸ್ವಾಮಿ ಅದ್ಭುತ ಮಾಡ್ತಾನ್ರಿ. ಅದ್ಭುತ ಮಾಡಿದ ನಂತರ ಇದು ಯೇಸು ಪೇತ್ರನಿಗೆ ಒಂದು ಪ್ರಶ್ನೆ ಕೇಳ್ತಾನೆ. ಆದ ನಂತರ ಏನು ಪ್ರಶ್ನೆ ಕೇಳ್ತಾರೆ ಅಂತಂದ್ರೆ, ಈಗ ಮೊದಲನೇ ವಚನ ಓದಿ 15. ಅವರು ಊಟ ಮಾಡಿದ ಮೇಲೆ ಯೇಸು ಸೀಮೋನ್ ಪೇತ್ರನನ್ನು, ಯೋಹಾನನ ಮಗನಾದ ಸೀಮೋನನೇ, ನೀನು ಇವರಿಗಿಂತ ಹೆಚ್ಚಾಗಿ ನನ್ನ ಮೇಲೆ ಪ್ರೀತಿ ಇಟ್ಟಿದ್ದೀಯೋ? ಬಸ್, ಥ್ಯಾಂಕ್ ಯು. ಒಂದು ಪ್ರಶ್ನೆ ಇವತ್ತು ದೇವರು ಪೇತ್ರನಿಗೆ ಕೇಳ್ತಿರುವಾಗ ಅದೇ ಪ್ರಶ್ನೆ ಇವತ್ತು ನಾನು ನಿಮಗೆ ಕೇಳ್ತೇನೆ. ಏನಂತ ಹೇಳಿ, ಯೋಹಾನದ ಮಗನಾದ ಸೀಮೋನನೇ, ನೀನು ಇವರಿಗಿಂತ ಹೆಚ್ಚಾಗಿ ನನ್ನ ಮೇಲೆ ಪ್ರೀತಿ ಇಟ್ಟಿದೆಯೋ? ನಾನು ಚೆನ್ನಾಗಿ ಸ್ಟಡಿ ಮಾಡುತ್ತಿರುವಾಗ ಈ ಶಬ್ದದಲ್ಲಿ ಸ್ವಲ್ಪ ಚೆನ್ನಾಗಿ ನಾನು ಜೋರು ಮಾಡಿ ಬಲವಾಗಿ ಸ್ಟಡಿ ಮಾಡಿದ್ದೇನೆ. ಯಾವ ಶಬ್ದ ಅಂತಂದ್ರೆ ಇವರಿಗಿಂತ. ಯಾರಿಗಿಂತ? ದೇವರು ಹೇಳ್ತಾ ಇದ್ದಾನೆ. ಹಂಗೆ ಹೇಳ್ಬೋದಾಗಿತ್ತು, ನೀನು ಹೆಚ್ಚಾಗಿ ನನ್ನ ಮೇಲೆ ಪ್ರೀತಿ ಇಟ್ಟಿದೆಯೋ, ಹಂಗೆ ಹೇಳ್ಬೋದಾಗಿತ್ತಲ್ಲ. ಬಟ್ ದೇವರು ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನೀನು ಇವರಿಗಿಂತ ಹೆಚ್ಚಾಗಿ ನನ್ನ ಮೇಲೆ ಪ್ರೀತಿ ಇಟ್ಟಿದೆಯೋ? ಬಟ್ ಪ್ರಶ್ನೆ ಬರುತ್ತದೆ, ಇವರಿಗಿಂತ ಅಂತಂದ್ರೆ ಯಾರಿಗಿಂತ ದೇವರು ಹೇಳ್ತಾ ಇದ್ದಾನೆ? ಶಿಷ್ಯರಿಗಿಂತ. ಸೂಪರ್. ಮತ್ತೆ ಯಾರ್ಯಾರಿಗಿಂತ ಹೆಚ್ಚಾಗಿ ಪ್ರೀತಿ ಮಾಡ್ಬೇಕಂತ ದೇವರಲ್ಲಿ ಬಯಸ್ತಾ ಇದ್ದಾನೆ ಪೇತ್ರನಿಗೆ. ದೇವರು ಆರಾಮ್ ಹೇಳ್ಬೋದಿತ್ತು, ಪೇತ್ರನೇ ನನ್ನನ್ನು ಪ್ರೀತಿಸ್ತೀಯೋ? ಬಟ್ ಇವರಿಗಿಂತ ಹೆಚ್ಚಾಗಿ ನನ್ನ ಪ್ರೀತಿಸ್ತೀಯೋ? ಅದರ ಅರ್ಥ ನಾನು ನಿಮಗೆ ಸಾವಕಾಶ ತಿಳಿಸ್ತೇನೆ. ಹೇಳಿ, ಯಾಕಿಂತ, ಯಾವ ವಿಷಯಕ್ಕಿಂತ ದೇವರು ಹೆಚ್ಚಾಗಿ ಪ್ರೀತಿ ನನ್ನನ್ನ ಮಾಡ್ಬೇಕಂತ ಬಯಸ್ತಾ ಇದ್ದಾನೆ? ಯಾರಿಗಿಂತ?
ಲೋಕದ ವಿಷಯಕ್ಕಿಂತ ಈ ಲೋಕದ ವಿಷಯಕ್ಕಿಂತ ಒಂದು ಕುಟುಂಬಕ್ಕಿಂತ, ಅವ್ರ ಕುಟುಂಬದಕ್ಕಿಂತ, ಬಾಪ್ರೆ, ತಂದೆ ತಾಯಿಗಿಂತ ಯಾರು ಮಾತಾಡದೆ ಇದ್ದಾರೆ ಅಂತಂದ್ರೆ ಅರ್ಥ ಅವರಿಲ್ಲಿ ಇಲ್ಲ. ಇಲ್ಲಿ ಇಲ್ಲ ಅಂತಂದ್ರೆ ಮಾತ್ರ ಅವ್ರಲ್ಲಿ ಹಾಲೆಲೂಯ ಹೇಳಲಿ. ಹಾಲೆಲೂಯ, ಸೂಪರ್ ಬೇಟ. ಪಾಸರ್ ಬಂದ್ ಮಾಡ್ರಿ ಅಂತ ಹೇಳೋರು ಹಾಲೆಲೂಯ ಹೇಳಲಿ. ಹಾಲೆಲೂಯ. ಮೈ ಗುಡ್ನೆಸ್, ಇಷ್ಟು ಚಂದವಾಗಿ ಪ್ರಕಟಿಸ್ತಾ ಇದ್ದೇನೆ, ಅದು ನಿಮಗೆ ಅರ್ಥ ಆಗ್ತಾ ಇಲ್ವಾ? ಸರಿ, ಇವರಿಗಿಂತ ಹೆಚ್ಚಾಗಿ ನನ್ನನ್ನ ಪ್ರೀತಿಸಬೇಕು. ಯಾರು ಹೇಳ್ತಾ ಇದ್ದಾನೆ? ಯೇಸು ಸ್ವಾಮಿ. ಯಾರಿಗೆ? ಅದರಲ್ಲಿ ಒಂದು ಸೀಕ್ರೆಟ್ ಇದೆ. 11 ಶಿಷ್ಯರಲ್ಲಿ ಯಾರಿಗೆ ಹೇಳ್ತಾ ಇಲ್ಲ, ಮಾತ್ರ ಪೇತ್ರನಿಗೆ ಹೇಳ್ತಾ ಇದ್ದೇನೆ. ಅದನ್ನ ಅರ್ಥ 11ರಲ್ಲಿ 1ನೇ ನಂಬರ್ ನೀವು ಆಗ್ರಿ ಫಸ್ಟ್. ಹಾಲೆಲೂಯ. ನನ್ನ ಡೈಲಾಗ್, 10ರಲ್ಲಿ 11ನೇ ನಂಬರ್ ನಾನು ಆಗ್ಬಾರ್ದು, 11ರಲ್ಲಿ ಮೊದಲನೇ ನಂಬರ್ ನಾನು ಆಗ್ಬೇಕು. लाइन कहां से चालू होना है? जहां मैं खड़ा हो जाऊं वहां से. हालेलुया, हालेलुया. ಇವಾಗ ನಾವು ನೋಡ್ತೇವೆ, ಪೇತ್ರನೇ ಇವರಿಗಿಂತ ಹೆಚ್ಚಾಗಿ ನನ್ನನ್ನ ಪ್ರೀತಿಸ್ತೀಯೋ? ಸರಿ, ನೀವಂತೂ ಹೇಳೋದಿಲ್ಲ, ನಾನು ಪಟ ಹೇಳಿ ಬೇಗನೆ ಮುಕ್ತಾಯ ಮಾಡ್ತೇನೆ. ಸರಿ, ಅಲ್ಲೇ ಏನೇನಿತ್ತು, ಯಾರ್ಯಾರಿದ್ರು ಹೇಳಿ. ಇವಾಗಷ್ಟೇ ನಿಮಗೆ ಗೊತ್ತಾಗುತ್ತೆ. ಈ ಸಂದರ್ಭದಲ್ಲಿ ಅಲ್ಲಿ ದೋಣಿಯಲ್ಲಿ, ಅದು ನದಿ ಬಾಜುದಲ್ಲಿ ಯೇಸು ಸ್ವಾಮಿ ಈ ಮಾತಾಡುವ ಸಂದರ್ಭದಲ್ಲಿ ಯಾರ್ಯಾರಿದ್ರು, ಏನೇನಿತ್ತು ಅಂತಂದ್ರೆ ಶಿಷ್ಯರಿದ್ರು ಹೇಳ್ಬಿಡಿ. ರೈಟ್, ಶಿಷ್ಯರಿದ್ರು. ಓಕೆ, ಒಂದಾತ್. ಮತ್ತೆ ಮೀನು, ಬಲೆ, ಮತ್ತೆ ದೋಣಿ, ನೀರ, ಮತ್ತೆ ಮತ್ತೆ ಯಾರ್ಯಾರಿತ್ತು, ಏನೇನಿತ್ತು? ಮೀನ, ಅವರೆಲ್ಲರೂ ಅಂತಂದ್ರೆ ಫ್ರೆಂಡ್ಸ್. ಓಕೆ, ಸೂಪರ್. ಫ್ರೆಂಡ್ಸ್. ಮತ್ತೆ ಯೇಸು ಸ್ವಾಮಿ. ಯೇಸು ಸ್ವಾಮಿನಿ ಕೇಳ್ತಿದ್ರು. ಹಾಗಾದ್ರೆ ಯೇಸು ಸ್ವಾಮಿ ಇದ್ರು. ಓಕೆ, ಮತ್ತೆ ಕುರಿಗಳ ಯಾರಿದ್ರೆ ಹೇಳಿಲ್ಲ. ಅವನ ಕುರಿ ಹಿಡಿಯಕ್ಕೆ ಹೋಗಿಲ್ಲ, ಇನ್ನು ಮೀನು ಹಿಡಿತಾ ಇದ್ದಾನೆ. ಹಾಲೆಲೂಯ. ಈಗ ನಾನು ಬಹಳ ತೃಪ್ತಿಯಾಗಿ ಸಂಕ್ಷಿಪ್ತವಾಗಿ ಹೇಳ್ತೇನೆ. ಫಸ್ಟ್, ಶಿಷ್ಯರು. ಶಿಷ್ಯರ ಅರ್ಥ ಮನುಷ್ಯರು. ಸೊ ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ದೇವರು ಏನ್ ಹೇಳಕ್ ಇಷ್ಟಪಡ್ತಾ ಇದ್ದಾರೆ? ಮನುಷ್ಯರಿಗಿಂತ ಹೆಚ್ಚಾಗಿ ನನ್ನನ್ನು ಪ್ರೀತಿಸಬೇಕು. ಅದು ಗಂಡ ಇರಲಿ, ಹೆಂಡತಿ ಇರಲಿ, ಮಕ್ಕಳಿರಲಿ, ಟೀಚರ್ ಇರಲಿ, ಪಾಸರ್ ಇರಲಿ, ಪೂಪ ಇರಲಿ, ಪೂಪ್ ಇರ್ಲಿ, ಮಾಸ ಇರ್ಲಿ, ಮಾಸಿ ಇರ್ಲಿ, ಆಮೇಲೆ ಚಿಕ್ಕಮ್ಮ, ದೊಡ್ಡಮ್ಮ, ಯಾರೇ ಇರಲಿ ಅಂತಂದ್ರೆ ಮನುಷ್ಯರಿಗಿಂತ ಹೆಚ್ಚಾಗಿ ನನ್ನನ್ನು ನೀ ಪ್ರೀತಿಸಬೇಕು. ಆಗುತ್ತಾ? ಆಗುತ್ತ? ಬೈಬಲ್ ಹೇಳುತ್ತದೆ ಮದುವೆ ಆಗ್ಬೇಡ. ಮದುವೆ ಆದ್ರೆ ಹೆಂಡತಿರು ಯಾವ ತರ ಖುಷಿ ಇಡ್ಬೇಕಂದ್ರೆ ನೀ ಪ್ಲಾನ್ ಮಾಡ್ತಿದ್ದೀಯ. ನಿನ್ನ ಗಂಡನ ಯಾವ ತರ ಖುಷಿ ಪಡಬೇಕಿದೆ ನೀ ಪ್ಲಾನ್ ಮಾಡ್ತಿದ್ದೀಯ. ಮದುವೆ ಇಲ್ಲ ಅಂತ ನಾನು ಏಸಪ್ಪನ ಯಾವ ತರ ಖುಷಿ ಪಡಬೇಕಿದೆ ನೀ ಯಾವಾಗಲೂ ಆಲೋಚನೆ ಮಾಡ್ತಿದ್ದೀಯ. ಬಟ್ ಮದುವೆ ಮಾಡಿದ್ರೆ 100 ಪಾಪ ಮಾಡ್ಬಿಡ್ತಾರೆ. ಹಾಲೆಲೂಯಾ. ಅದಕ್ಕೆ ನೋಡ್ರಿ, ಇವತ್ತು ನಾನು ನಿಮಗೆ ಹೇಳ್ತದೆ, ಮನುಷ್ಯರಿಗಿಂತ ಹೆಚ್ಚಾಗಿ ದೇವರನ್ನ ಪ್ರೀತಿಸಬೇಕು. ಅದು ಮುದ್ದು ಮಗರಿರಲಿ, ಗಿದ್ದು ಮಗರಿರಲಿ, ಎಂತ ಮಗನಿರಲಿ ಸಂಬಂಧ ಅಲ್ಲ. ಅದು ಒಬ್ಬನೇ ಮಗನಿರಲಿ, ಒಬ್ಬನೇ ಮಗನಿರಲಿ. ದೇವರು 100 ವಯಸ್ಸದಲ್ಲಿ ಅಬ್ರಹಾಮನಿಗೆ ಹೇಳ್ತಾನೆ, ಏನಂತ, ನಿಮ್ಮ ಮನಸ್ಸರನ್ನ ಹೆಚ್ಚಾಗಿ ಪ್ರೀತಿ ಮಾಡಿ ಸ್ಟಾರ್ಟ್ ಮಾಡಿದಿ, ಬಾ ನಿನ್ನ ಮಗನನ್ನ ಬಲಿ ಕೊಡೋ. ಅವಾಗ ಏನಾಗುತ್ತದೆ? ದಟ್ ಇಸ್ ಎ ಟ್ರೂ ಲವ್. ಅಬ್ರಹಾಮನ್ ಏನ್ ಮಾಡ್ತಿದ್ದ? ಆ ದೇವರನ್ನು ನಿಜವಾಗಿ ಪ್ರೀತಿ ಮಾಡ್ತಾ ಇದ್ದ. ಅವಾಗ ಹೋಗಿರ್ತಾನೆ. ಆದ್ರೆ ದೇವರು ಹೇಳ್ತಾನೆ, ಗೊತ್ತೈತಪ್ಪಾ ನೀನ್ ನನ್ನನ್ನು ಪ್ರೀತಿಸ್ತೀಯ ಅಂತಂದ್ರೆ ಆ ಬ್ರಾಹ್ಮಣಿಗೆ ಗೊತ್ತಾಗಿತ್ತು. ಅಕಸ್ಮಾತ್ ಈ ಮಗನ ಇವತ್ತು ಬಲಿ ಮಾಡಿದ್ರು ಸಹ, ಕೊಟ್ಟರು ಸಹ, ಯಾವ ದೇವರು ಕೊಟ್ಟಿರೋ ಜೀವ ಕೊಡಕ್ಕೆ ಸಕ್ತನಾಗಿದ್ದಾನೆ. ಇವತ್ತು ನಾನು ನಿಮಗೆ ಕೇಳ್ತಾ ಇರೋದು, ಪ್ರೀತಿಯ ದೇವ್ರ ಮಕ್ಕಳೇ, ದೇವ್ ಜನರೇ, ಇವತ್ತು ನಾವೇನ್ ಮಾಡಿದೀವಿ ಅಂತಂದ್ರೆ ಮನುಷ್ಯರನ್ನ ನಮ್ಮನ್ನ ಒಂದು ಐಡಲ್ ಆಗಿ ಅಂತಂದ್ರೆ ಮೂರ್ತಿಯಾಗಿ ಮಾರ್ಪಡಿಸಿದ್ದೇವೆ. ಅವ್ರಿಲ್ಲ ಅಂತಂದ್ರೆ ನಾವು ಚರ್ಚ್ಗೆ ಬರಲ್ಲ. ಯಾರು ಅರ್ಥ ಆಗ್ತಾ ಇದೆ? ಇಬ್ರು ಫ್ರೆಂಡ್ ಇರ್ತಾರ ಚರ್ಚಲ್ಲಿ, ಆ ಅಕ್ಕ ಬರಲಿಲ್ಲ ಅಂತಂದ್ರೆ ಇನ್ನೊಬ್ಬ ಅಕ್ಕ ಬರಲ್ಲ, ಇನ್ನೊಂದು ಅನ್ನ ಬರ್ಲಿಲ್ಲ ಅಂತಂದ್ರೆ ಇನ್ನೊಂದು ಅನ್ನ ಬರಲ್ಲ. ಆಮೇಲೆ ಹಿಂದೆಗಡೆ ಹೇಳ್ತಾರ, ಅವ್ರಿಗೆ ನಮ್ಗೆ ಇಂಜನ್, ಅರೆ ಇಂಜನ್ ಅವ್ರದ್ದು ಯೇಸು ಸ್ವಾಮಿ ಯಾರು ಡಬ್ಬ? ಯೇಸು ಸ್ವಾಮಿ ಇಂಜನ್ ಆಗ್ಬೇಕು ನಮ್ಗೆ. ಯೇಸು ಸ್ವಾಮಿ ಹೇಳ್ದಂಗೆ ನಾವು ಮಾಡ್ಬೇಕಾಗುತ್ತದೆ. ಹಾಲೆಲೂಯಾ.
ಸೊ ಫಸ್ಟ್ ಪಾಯಿಂಟ್ ಏನ್ರಿ? ಮನುಷ್ಯರು ಫಸ್ಟ್ ಪಾಯಿಂಟ್ ಏನ್ರಿ? ಮನುಷ್ಯರು ಯಾರಿಗಿಂತ ಮನುಷ್ಯರು ಯೇಸು ಸ್ವಾಮಿ ಬಯಸ್ತಾ ಇದ್ದಾನೆ? ಎಲ್ಲರೂ ಮನುಷ್ಯರಿಗಿಂತ ಹೆಚ್ಚಾಗಿ ಪ್ರೀತಿ ನೀವು ನನ್ನನ್ನ ಮಾಡಬೇಕೆಂಬುದಾಗಿ. ಸೆಕೆಂಡ್ ವಿಷಯ, ಆ ಮನುಷ್ಯರಲ್ಲಿ ನೋಡ್ರಿ, ಆ ಸಂಬಂಧಿಕರು ಬರ್ತಾರೆ, ಸಂಬಂಧಿಕರು ಇರ್ತಾರೆ, ನಮ್ಮವ್ರು ಇರ್ತಾರೆ. ಈಗ ಚರ್ಚ್ಗೆ ಬರುವಾಗ ನಾವು ನೋಡ್ತಾ ಇದೀವಿ ಏನಂತ ಹೇಳಿ, ಇರ್ರಿ ನಮ್ಮ ಅಣ್ಣ ಬಂದಾರ, ನಾವು ಚರ್ಚ್ಗೆ ಬರೋಕೆ ಆಗ್ಲಿಲ್ಲ. ಯಾರು ಬಂದಾರ? ನಮ್ಮ ಅಣ್ಣ ಬಂದ, ದೂರಿಂದ ಬಂದಾರೆ. ಭಾನುವಾರ ಬರ್ಬೇಕೆ? ನೀ ಹೇಳ್ಬಾರ್ದ ಭಾನುವಾರ ಬರ್ಬೇಡ್ರಿ, ನಾನು ಚರ್ಚ್ಗೆ ಹೋಗ್ತೇನ್ರಿ ಅನ್ನ, ಸೋಮವಾರ ಬರ್ರಿ. ಭಾನುವಾರ ಬಂದಿದ್ದ ಕೂಡಲೇ ನಮ್ಮನ್ನ ಪೂರಿ ಆತು, ಆಮೇಲೆ ಕರ್ಚಿಕಾಯಿ ಆತು, ಆಮೇಲೆ ಗುಲಾಬ್ ಜಾಮೂನ್ ಆತು, ಚಿಕನ್ ಆತು, ಕಬಾಬ್ ಆತು, ಮೀನು ಸಾರು ಆತು, ಇದೆಲ್ಲ ಅಲ್ಲೇ ಮಾಡ್ತಾ ಇದ್ದಾರೆ ಹೊರತು ಚರ್ಚ್ ಅಲ್ಲಿ ಆರಾಧನೆ ಮಾಡಿಗೆ ಮರ್ತು ಬಿಟ್ಟಾರೆ, ಸಾಕ್ಷಿ ಹೇಳಕ್ಕೆ ಮರ್ತು ಬಿಟ್ಟಾರೆ, ಮೆಸೇಜ್ ಕೇಳಕ್ಕೆ ಮರ್ತು ಬಿಡ್ತಾರೆ. ಅದರ ಅರ್ಥ ನೀವು ಮನುಷ್ಯರಿಗಿಂತ ಹೆಚ್ಚಾಗಿ ದೇವರನ್ನು ಇನ್ನೂ ನಂಬಿಲ್ಲ. ದಟ್ ಪಾಯಿಂಟ್ ದೇವರಲ್ಲಿ ಕೋಟ್ ಮಾಡ್ಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ. ಸಂಡೇ ಬಂತಂತಂದ್ರೆ ಅವನು ಯಾರೇ ಇರ್ಲಿ ಅನ್ನ ಬಾಯ್, ಯಾಕೆ ನಾನು ಚರ್ಚ್ ಹೊಂಟೇನೆ, ನೆಕ್ಸ್ಟ್ ಅವರು ಬರಂಗಿಲ್ಲ ನಿಮ್ ಮನೆಗೆ ಸಂಡೇ ದಿನ. ಪ್ರಾಮಿಸ್ ಹೇಳ್ತೇನ್ರಿ, ಪ್ರಾಮಿಸ್ ಹೇಳ್ತೇನ್ರಿ. ನೀವು ಅವ್ರಿಗೆ ಹೇಳ್ಬಿಡಿ, ಅನ್ನ ಬಾ ನಾನು ಚರ್ಚ್ ಹೊಂಟೇನೆ, ಯಾಕೆ ಬಾ ಇವತ್ತು ಆರಾಧನೆ ಇದೆ. ಬಟ್ ಹೇಳೋದು ರೀತಿಯಲ್ಲಿ ಹೇಳ್ರಿ. ನೀವು ಪಾಸ್ ಹೇಳ್ದಂಗೆ ಹೇಳಕ್ ಹೋಗ್ಬೇಡ್ರಿ, ಇಲ್ಲಂದ್ರೆ ಮತ್ತೆ ಸಾಯವರೆಗೆ ಬರಂಗಿಲ್ಲ. ಎಂತ ಹೆಮ್ಮೆ ಐತಿಪ್ಪ ನೋಡ, ಚರ್ಚ್ಗೆ ಹೊಂಟ ನನ್ನನ್ನ ಬಿಟ್ಟಂತೇಳಿ ಹೇಳುವ ರೀತಿಯಲ್ಲಿ ಹೇಳು. ಅದು ದೇವರು ನಿಮಗೆ ತಿಳುವಳಿಕೆ, ಬುದ್ಧಿ, ಜ್ಞಾನವನ್ನು 100% ಕೊಡ್ತಾನೆ. ಸೊ ನಿಮ್ಮ ಸಂಬಂಧಿಕರಿರಲಿ, ನಿಮ್ಮವರು ಇರಲಿ, ಯಾರಿರಲಿ, ಅವರಿಗೆ ನೀವು ಅಕಸ್ಮಾತ್ ನೀವು ದೇವರ ಟೈಮ್ ಅವ್ರಿಗೆ ಕೊಡ್ತಾ ಇದ್ದೀರ ಅಂದ್ರೆ ಅರ್ಥ ನೀವು ದೇವರನ್ನ ಪ್ರೀತಿಸ್ತಾ ಇಲ್ಲ. ಯಾರನ್ನ ಪ್ರೀತಿಸ್ತಾ ಇದ್ದೀರಾ? ನಿಮ್ಮ ಜನರನ್ನ, ಮನುಷ್ಯರನ್ನ. ಅದಕ್ಕೆ ದೇವರು ಹೇಳ್ದಾನೆ, ಇವರಿಗಿಂತ ಯಾರು ಶಿಷ್ಯರು, ಅದನ್ನ ಅರ್ಥ ಮನುಷ್ಯರಿಗಿಂತ, ನಿನ್ನ ಸಂಬಂಧಿಕರಿಗಿಂತ, ನಿನ್ನ ಮಕ್ಕಳಿಗಿಂತ, ನಿನ್ನ ಬಂಧು ಬಳಗಕ್ಕಿಂತ, ನಿನ್ನ ತಂದೆ ತಾಯಿಗಿಂತ ನನ್ನನ್ನು ಪ್ರೀತಿಸ್ತಾ ಇದೆಯೋ, ಆವಾಗ ನಿಮ್ಮ ಉತ್ತರ ಏನಿದೆ? ಅದಕ್ಕೆ ನಾನು ಹೇಳಿದೆ ಎಸ್ ಅಂತ ಹೇಳಕ್ಕೆ. ಮಕ್ಕಳ ಸಲುವಾಗಿ ನಾವು ಕೆಲವೊಮ್ಮೆ ಚರ್ಚ್ಗೆ ಬರೋದಿಲ್ಲ, ಮಕ್ಕಳಿಗೆ ಶಾಲೆಗೆ ಬಿಡಕ್ಕೆ ಹೋಗ್ತೇವೆ ಬಿಸಿಲ್ದಾಗ, ಬಟ್ ಬಿಸಿಲು ಐತಿರಿ ಅಂತ ಹೇಳಿಕೆ ನಾವು ಚರ್ಚ್ಗೆ ಬರೋದು. ಹಲೋ, ಡು ಯು ಲವ್ ಜೀಸಸ್ ಕ್ರೈಸ್ಟ್? ದೇವರನ್ನ ಪ್ರೀತಿಸ್ತೀರಾ? ಹಾಗಾದ್ರೆ ಎಲ್ಲರ ಮನುಷ್ಯರಿಗಿಂತ ಹೆಚ್ಚಾಗಿ ಪ್ರೀತಿ ಮಾಡಿ. ಸೆಕೆಂಡ್ ವಿಷಯ, ಅವ್ರು ಏನು ಮಾಡ್ತಿದ್ರು ಅಲ್ಲೇ? ಕೆಲಸ ಏನಂತ ಅವ್ರದ್ದು? ಮೀನು ಹಿಡಿದು. ಅಂದ್ರೆ ಇದು ಜಾಬ್, ಕೆಲಸ. ಅವ್ರಿಗಿದು ಜಾಬ್, ಅದು ಕೆಲಸ. ಐ ಥ್ಯಾಂಕ್ ಗಣಪತಿ ಅನ್ನಾಗ ನಾನು ಥ್ಯಾಂಕ್ಸ್ ಹೇಳ್ತೇನೆ. ಕೆಲವೊಮ್ಮೆ ನನ್ನ ಜೊತೆ ಅವ್ರು ಮಾತಾಡ್ತಿರುವಾಗ, ಪಾಸ್ಟರ್ ಸಂಡೆನ ಕೆಲಸ ಹಚ್ಬಿಟ್ಟ ನಮ್ಮ ಮನಸ್ಸ. ಯಾರೊಬ್ಬರು ಕೆಲಸಕ್ಕೆ ಹೋಗ್ತಿದ್ರು, ಸಂಡೆ ಹಚ್ಬಿಟ್ಟು ನನಗೆ ಆಲೆಗೆ ಬರೋಕೆ ಆಗ್ತಿಲ್ಲ, ನನಗೆ ಇಷ್ಟ ಇಲ್ಲ ಪಾಸ್ಟರ್. ಒಂದು ಪ್ರೇಯರ್ ಮಾಡೋದು, ನೋಡೋದು ದೇವರ ಚಿತ್ತ ಏನೈತಿ ನೋಡಿ ಕೊಡೋದು. ಈಗ ದೇವರ ಕೃಪೆಯಿಂದ ಸಂಡೆ ಆಲೆಗೆ ಬರ್ತಾ ಇದೆ. ಡೋಂಟ್ ಟೇಕ್ ನೆಗೆಟಿವ್ಲಿ, ಇಟ್ ಇಸ್ ಪಾಸಿಟಿವ್. ಸೊ ಇವತ್ತು ನಾವು ನೋಡ್ತೇವೆ, ತನ್ನ ಜಾಬ್ಗಿಂತ ಏನಾದರೆ, ನಿಮ್ಮ ಆದಾಯಕ್ಕಿಂತ ಏನಾದರೆ, ನಿಮ್ಮ ಬಿಸಿನೆಸ್ಗಿಂತ ಇವತ್ತು ನೀವು ದೇವರನ್ನ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀರಾ? ಇವರಿಗೆ ಜಾಬ್ ಏನು? ಮೀನು ಹಿಡಿಯೋದು. ಇದೇ ಜಾಬ್ ಆಗಿತ್ತು. ಕೆಲಸ ಏನು? ಮೀನು ಹಿಡಿಯೋದು. ಅಕಸ್ಮಾತ್ ಒಂದು ದಿನ ಮೀನು ಹಿಡಿದಿಲ್ಲ ಅಂತಂದ್ರೆ ಅವ್ರ ಆದಾಯ, ಅವ್ರ ದುಡಿಮೆ ಏನಾಗುತ್ತದೆ? ಎಲ್ಲ ಕಮ್ಮಿ ಆಗ್ಬಿಡ್ತದೆ. ನಾಳೆ ಮಕ್ಕಳೇನು ತಿನ್ಬೇಕು? ಬಟ್ ಡೋಂಟ್ ವರಿ, ಯಾವ್ದೇವ್ರ ಮಕ್ಕಳು ಕೊಟ್ಟಿದ್ದಾನೆ ಸಹ ಅವರು ತಿನ್ನಿಸೋದು ಸಾಧ್ಯ, ಅವ್ರಿಗೆ ಗೊತ್ತಿದೆ. ಹಕ್ಕಿಗಳನ್ನ ನೋಡ್ರಿ, ಪಕ್ಷಿಗಳನ್ನ ನೋಡ್ರಿ, ಕೊಯ್ಯೋದೆಲ್ಲ ಬಿತ್ತಿಯೋದೆಲ್ಲ, ಆದ್ರೆ ದಿವಸ ಆಹಾರವನ್ನು ದೇವರು ಕೊಡ್ತಾರೆ. ಹಲ್ಲೆಲೂಯಾ. ಇವತ್ತು ದೇವರು ನಮಗೊಂದು ದೊಡ್ಡ ಚಾಲೆಂಜ್ ಆಗಿ ಕೇಳ್ತಾ ಇದ್ದಾನೆ, ಎಲ್ಲರ ಮನುಷ್ಯರಿಗಿಂತ ಹೆಚ್ಚಾಗಿ ನನ್ನನ್ನು ಪ್ರೀತಿಸ್ತೀಯಾ? ಒಂದು. ಸೆಕೆಂಡ್ ವಿಷಯ, ನಿನ್ನ ಆದಾಯಕ್ಕಿಂತ, ನಿನ್ನ ಜಾಬ್ಗಿಂತ, ನಿನ್ನ ಕೆಲಸ, ನಿನ್ನ ಕಾರ್ಯಕ್ಕಿಂತ ಹೆಚ್ಚಾಗಿ ನನ್ನನ್ನು ಪ್ರೀತಿಸ್ತೀಯ? ಪೇತ್ರನ ಕೆಲಸ ಏನಾಗಿತ್ತು? ಮೀನು ಹಿಡಿಯೋದು. ಇದು ಬಿಟ್ಟು ಬಿಡಪ್ಪ, ನನ್ನನ್ನು ಪ್ರೀತಿಸ್ಬೇಕಂತ ದೇವರು ಹೇಳ್ತಾರೆ. ನಮ್ಮ ಕೆಲಸ ಏನು? ಸುಮ್ನೆ ನೋಡ್ರಿ, ಅಡುಗೆ ಮಾಡೋ ಕಾರಣಕ್ಕಾಗಿ ಅವ್ರ ಆಲೆಗೆ ಬರೋದಿಲ್ಲ. ಐ ಆಮ್ ರಿಯಲಿ ಸೋ. ಇವತ್ತು ಪಾಸ್ಟರ್ ಅಡುಗೆ ಮಾಡ್ತಾ ಇದ್ದೀವಿ, ಸ್ಪೆಷಲ್ ಅಡುಗೆ ಮಾಡ್ತಾ ಇದ್ದೀವಿ, ಅದಕ್ಕೆ ನಮಗೆ ಸ್ವಲ್ಪ ಕೆಲಸ ಜಾಸ್ತಿ ಇತ್ತು, ಬರಲಿಲ್ಲ. ಪಾಸ್ಟರ್ ಇವತ್ತು ಬಟ್ಟೆ ಹೋಗಿ ಬೇಕಾಗಿತ್ತು, ಅದಕ್ಕೆ ಬರಲಿಲ್ಲ.
ಬಟ್ಟೆ ಹೋಗೋದು ಮುಖ್ಯ, ಯೇಸು ಸ್ವಾಮಿ ಮುಖ್ಯ. ಅದನ್ನ ಅರ್ಥ ನಿಮ್ಮ ಕೆಲಸ ಕಾರ್ಯಗಳಿಗಿಂತ ಹೆಚ್ಚಾಗಿ ನೀವು ದೇವರನ್ನ ಪ್ರೀತಿಸ್ತಾ ಇದ್ರ. ಯಾರನ್ನ ಪ್ರೀತಿಸ್ತಾ ಇದ್ದೀರಿ ಹೆಚ್ಚಾಗಿ? ನಿಮ್ಮ ಕೆಲಸ ಕಾರ್ಯವನ್ನ. ಅದಕ್ಕೆ ದೇವರು ಹೇಳ್ತಿದ್ದಾನೆ, ಅದ್ ಸರಿ ಆಲೋಚನೆ ಮಾಡಿ ಹೇಳ್ರಿ. ಡೂ ಯು ಲವ್ ಮೀ? ಎಸ್ ಅಂತ ಹೇಳ್ಬೇಕಂದ್ರೆ ಫಸ್ಟ್ ಆಲೋಚನೆ ಮಾಡ್ರಿ, ಆಮೇಲೆ ಎಸ್ ಹೇಳಿ. ಫಸ್ಟ್ ವಿಷಯ, ಸೆಕೆಂಡ್ ವಿಷಯ ಆದ. ಥರ್ಡ್ ವಿಷಯ, ಅಲ್ಲಿ ಏನಿತ್ತು? ಬಲೆ, ಆಮೇಲೆ ಏನಂತಾರಪ್ಪ, ಬೋಟ್ಗೆ ಏನಂತಾರ? ಹಡಗು, ಬೋಟ್, ದೋಣಿ ಅಂತಂದ್ರೆ ಆಸ್ತಿ ಪಾಸ್ತಿ, ಸಾಮಾನುಗಳು, ವಸ್ತುಗಳು. ನಿಮ್ಮ ಬಂಗಾರಕ್ಕೆ ಬಹಳ ತುಂಬಾ ಪ್ರೀತಿಸ್ತೀರ ದೇವರಿಗಿಂತ. ಬಂಗಾರ, ಬೆಳ್ಳಿ, ಮನೆ ಬಿಟ್ಟು ಹೋದ್ರೆ ಏನಾಗ್ಬಿಡ್ತೈತಿ ಪಾಸ್? ಏನೇ ಆಗ್ಲಿ, ನೀವು ದೇವರಲ್ಲಿ ಒಂದು ಫಸ್ಟ್ ದೇವರನ್ನ ಒಂದು ಕಾವಲು ಕೇಳ್ರಿ. ದೇವ್ರ ಬೇಲಿ ಕೇಳ್ರಿ. ದೇವ್ರ ನಿಮ್ಮ ಬೇಲಿ ಹಾಕ್ತಾ ಇದೀವಿ. ನಮ್ಮ ಮನೆಗೆ ಯಾರು ಕಾಲಿಟ್ಟರು ಸಾರು ಕಾಲು ಸೊಟ್ಟೋಗ್ಬಿಡ್ಬೇಕು ಅಂತಂದ್ರೆ ಅವನಿಗೆ ಮನಸ್ಸು ಬರಬಾರ್ದಿಲ್ಲೇ ಬರಕ್ಕೆ ಬಂದದು ಚಕ್ಕರ್ ಬಂದ್ ಬಿಟ್ಬಿಡ್ಬೇಕು ಅಂತ ಗೊತ್ತಾ. ಒಂದ್ಸರಿ ಇಬ್ರು ಕಳ್ಳರು ಬಂದಿರ್ತಾರೆ. ಇಬ್ರು ಅಮ್ಮಂದಿರು ಚರ್ಚ್ ಇಂದ ಮನೆಗೆ ಹೋಗ್ತಿದ್ರು. ಅದು ಬೈಗ್ ಹಿಡ್ಕೊಂಡು ಅವ್ರ ಕಳ್ಳರು ತಗೊಂಡು ಹೋಗ್ಬೇಕಂತೇಳಿ ಆ ಅಮ್ಮ ಬೈಗ್ ಹಿಡ್ಕೊಂಡು ಅವ್ರ ತಲೆ ಮೇಲೆ ಇಟ್ಟು ಪ್ರೇಯರ್ ಮಾಡಿ ಚಾಲು ಮಾಡ್ತಾರೆ. ಪ್ರೇಯರ್ ಮಾಡ್ತಾ ಅಲ್ಲೇ ಚಕ್ಕರ್ ಬಂದು ಅಲ್ಲೇ ಬಿದ್ದ ಮನಸ್ಸು. Hallelujah. If you pray, ಇವತ್ತು ಬಿಸಿಲಿದೆ, ನೀವು ಪ್ರೇಯರ್ ಮಾಡಿದ್ರೆ ಮಳೆ ಬರುತ್ತದೆ. ನೀವು ಪ್ರೇಯರ್ ಮಾಡಿ ನಿಮ್ಮ ಮನೆ ದೇವರ ಕೈಗೆ ಒಪ್ಪಿಸ್ಕೊಂಡು ಬರ್ರಿ. ನೀವು ವಾಪಸ್ ಹೋದಾಗ ಇದ್ದಂಗೆ ನಿಮ್ಗೆ ಸಿಗ್ತೈತಿ. ಬಟ್ ಅಕಸ್ಮಾತ್ ದೇವರ ಆಲಯಕ್ಕೆ ಬರ್ಲಿಲ್ಲ, ನೀವು ಕಾಯುವುದಕ್ಕಾಗಿ ಅಲ್ಲೇ ಇದ್ದೀರಿ ಅಂತಂದ್ರೆ ಹೋಗಬಾರ್ದ ವಿಷಯಗಳನ್ನ ಹೋಗಿರ್ತೀರಿ, ನೀವು ಅಲ್ಲ ಮಲಗಿರ್ತೀರಿ, ಏನು ಗೊತ್ತಾಗೋದಿಲ್ಲ. ಹಲ್ಲುಯ್ಯ. ಅದು ದೇವರಿಗೆ ನಂಬಿರುವತಕ್ಕಂಥ ಸಮರ್ಪಣೆ. ಸೊ ಮೂರನೇ ವಿಷಯ ನಾವು ನೋಡ್ತಾ ಇದ್ದೀವಿ, ನಮ್ಮ ಸಂಪತ್ತು, ವಸ್ತುಗಳು. ಇದು ದೋಣಿ ಇತ್ತು, ಬಲೆಗಳಿತ್ತು. ಅದು ಬೆಲೆ ಬಹಳ ಇರ್ತದೆ, ದೊಡ್ಡ ದೊಡ್ಡ ಬಲೆಗಳಿತ್ತು. ಇದಕ್ಕಿಂತ ಪ್ರೀತಿರೆ ನನಗೆ ಹೆಚ್ಚಾಗಿ ಪ್ರೀತಿ ಮಾಡ್ತೀಯಾ ಅಂತಂದ್ರೆ ಮೂರು ವಿಷಯದಲ್ಲಿ ಬರ್ತದೆ. ಯಾವ ವಿಷಯ? ಫಸ್ಟ್ ವಿಷಯ ಮನುಷ್ಯರು, ಆಮೇಲೆ ಆದಾಯ, ಆಮೇಲೆ ವಸ್ತುಗಳು. ರೋಟಿ ಕಪಡ ಮಕಾನ್. ನಿನ್ನ ಮನೆಗಿಂತ, ನಿನ್ನ ಆಹಾರಕ್ಕಿಂತ, ನಿನ್ನ ಆದಾಯಕ್ಕಿಂತ, ನಿನ್ನ ಸಂಬಂಧಿಕರಿಗಿಂತ, ಮನುಷ್ಯರಿಗಿಂತ ಹೆಚ್ಚಾಗಿ ನನ್ನ ಪ್ರೀತಿಸ್ತೀಯಾ? ಈಗ ಹೇಳ್ರಿ. ನಿಜವಾಗಿ ನೀವು ಇದು ಎಲ್ಲ ಸೆಕೆಂಡ್ರಿ ಇಟ್ಟು ಫಸ್ಟ್ ನಿಮ್ಮ ಜೀವನದಾಗ ದೇವರಿದಾನ. ಅಕಸ್ಮಾತ್ ದೇವರ ಎರಡನೇ ಜಾಗದಲ್ಲಿ ಇದ್ದು ಈ ವಿಷಯ ಫಸ್ಟ್ ಇದೆ ಅಂತಂದ್ರೆ ನಿಮಗೂ ಹೇಳಕ್ಕೆ ಏನು ಅವಕಾಶ ಇಲ್ಲ. ಏನ್ ಹೇಳಕ್ಕೆ? ನಾನು ಯೇಸಪ್ಪನಿಗೆ ಪ್ರೀತಿಸ್ತೇನೆ. ಬರ್ರಿ ಇವತ್ತು ನಾವು ಸಮರ್ಪಣೆ ಮಾಡೋಣ, ದೇವರಲ್ಲಿ ಬೇಡಿ ಕೊಡೋಣ. ನಾವು ಮನುಷ್ಯರಿಗಿಂತ, ಆದಾಯಕ್ಕಿಂತ, ವಸ್ತುಗಳಿಗಿಂತ ದೇವರೇ ನಾನು ನಿನ್ನನ್ನು ಪ್ರೀತಿಸುವ ಮಗಳಾಗಿ, ಮಗನಾಗಿ ಮಾರ್ಪಡಿಸಿ. ಓಕೆ, ಈ ಶಬ್ದ ಒಂದೇ ಸರಿ ಅಲ್ಲ. ಪೇತ್ರನಿಗೆ ಯೇಸು ಸ್ವಾಮಿ 3 ಟೈಮ್ 3 ಸಾರಿ ಕೇಳ್ತಾರೆ. ಈಗ ಎಕ್ಸಾಂಪಲ್ಸ್ಗೆ ನನ್ನ ಆಕಾಶ್ ಬಗ್ಗೆ ಹೇಳಿರ್ತೇನೆ. ಆಕಾಶ್ ನನಗೆ ತುಂಬಾ ನಂಬಿದ್ದಾನೆ, ನಾನು ಆಕಾಶ್ಗೆ ತುಂಬಾ ನಂಬಿದ್ದೇನೆ. ಆದರೂ ಒಂದು ದಿನ ಆಕಾಶ್ ನನ್ನ ಮುಂದೆ ಕುಂದಿರಿಸಿ, ಆಕಾಶ್ ನನ್ನ ನಂಬ್ತೀಯ? ಪಾಸ್ಟರ್ ನಂಬ್ತೀನಿ, ಹೇಗೆ ಮಾತಾಡಿ. ಆಮೇಲೆ ಸ್ವಲ್ಪ ಹೊತ್ತಾದ ನಂತರ ಆಕಾಶ್ ನನ್ನ ನಂಬ್ತೀನಿ. ಪಾಸ್ಟರ್ ಏನೈತೆ ನಿಮಗೆ? ಇನ್ನು 3ನೇ ಸರಿ ಆಕಾಶ್ ನಂಬ್ತೀಯ ನನ್ನ? ಹೇ ಪಾಸ್ಟರ್, ಈಗ 4 ಸರಿ ಹೇಳಕ್ಕೆ ಹೋಗ್ಬೇಡ್ರಿ, ನಾನ್ ನಿನ್ನನ್ನ ನಂಬ್ತೇನೆ. ಅದೇ ಸೇಮ್ ಥಿಂಗ್ ಇವತ್ತು ನಾವೆಲ್ಲ ನೋಡ್ತಾ ಇದ್ದೀವಿ. ಬಟ್ ದೇವರು ಆವಾಗ ಹೇಳ್ತಾನೆ, ಹಾಗಾದ್ರೆ ನೀನ್ ನಂಬುತ್ತೀಯ ಅಂತಂದ್ರೆ ಏನ್ ಮಾಡ್ಬೇಕು? 15ನೇ ವಚನದಲ್ಲಿ ನಾವು ನೋಡ್ತಿರುವಾಗ ಕುರಿ ಮರಿಯನ್ನ ಏನ್ ಮಾಡ್ಬೇಕು? ಮೇಯಿಸು. ಹಲ್ಲೆಲೂಯಾ. ನಿಮ್ಗೆ ಇವತ್ತು ಸೀಕ್ರೆಟ್ ಗೊತ್ತಾಗ್ಲಿ. ಫಸ್ಟ್ ವಿಷಯ ದೇವರ ಗೊತ್ತಾಯ್ತು, ಹೌದು ಈಗ ನನ್ನನ್ನ ಪ್ರೀತಿಸ್ತಾನೆ. ಪ್ರೀತಿಸಿದ ನಂತರ ಮಾತ್ರ ಕೆಲಸ ಈಗ ಕೊಡ್ತಾ ಇದ್ದಾನೆ. ಏನಂತೇಳಿ? ಕುರಿ ಮರಿ. ಕುರಿ ಅಂತ ಹೇಳಿಲ್ಲ ಫಸ್ಟ್ ಟೈಮ್ ಅಲ್ಲಿ, ಯಾರನ್ನ? ಮರಿಯನ್ನ ಮೇಯಿಸಬೇಕು. ಅದನ್ನ ಅರ್ಥ ಇವತ್ತು ನೀವು ಚರ್ಚದಲ್ಲಿ ಇದ್ದಾಗ ಮರಿ, ಅದನ್ನ ಅರ್ಥ ಇನ್ನೂ ಅದು ಬೆಳೆದಿಲ್ಲ.
ಸೊ ಯಾವ ತರ ಇನ್ನೂ ವಿಶ್ವಾಸಿಗಳು ಬೆಳೆದಿಲ್ಲ ದೇವರಲ್ಲಿ, ಅಂತವರನ್ನ ನೀವೇನು ಮಾಡಬೇಕು? ಮೇಯಿಸಬೇಕು, ಬೆಳೆಸಬೇಕು. ಅದು ಯಾರ ಕೆಲಸ ಆಗಿತ್ತು? ಪೇತ್ರನ ಕೆಲಸ ಆಗಿತ್ತು. ಅದೇ ತರ ಇವತ್ತು ದೇವರು ನಮಗೆ ಹೇಳ್ತಿದ್ದಾನೆ, ನಿನ್ನ ಸಭೆಯಲ್ಲಿ ಹೊಸದಾಗಿ ಯಾರು ಬರ್ತಾರೆ, ಇನ್ನು ಮರಿ ಆಗಿದ್ದಾರೆ, ಅಂತವ್ರನ್ನ ನೀ ಮೇಯಿಸಬೇಕು. ಮೇಯಿಸಿದ ನಂತರ ಇದೇ ಮರಿ ಏನ್ ಹಾಕೋರಿ? ಕುರಿ ಹಾಕೋ, ದೊಡ್ಡ ಹಾಕೋ. ಅವಾಗ ದೇವರು ಇನ್ನೊಂದು ಹೇಳ್ತಾನೆ 16ನೇ ವಚನದಲ್ಲಿ, ಯೋಹಾನನ ಮಗನಾದ ಸೀಮೋನನೇ, ನನ್ನ ಮೇಲೆ ಪ್ರೀತಿ ಇಟ್ಟಿದ್ದೀಯೋ ಎಂದು ಕೇಳಲು ಅವನು, ಹೌದು ಸ್ವಾಮಿ, ನಿನ್ನ ಮೇಲೆ ಮಮತೆ ಇಟ್ಟಿದ್ದೇನೆಂಬುದನ್ನು ನೀನೇ ಬಲ್ಲೆ ಅಂದನು. ಆತನು ಅವನಿಗೆ, ನನ್ನ ಕುರಿಗಳನ್ನು ಕಾಯಿ. ಥ್ಯಾಂಕ್ ಯು. ಫಸ್ಟ್ ವಿಷಯ, ಮರಿಯನ್ನ ಮೇಯಿಸಿದ ನಂತರ ದೊಡ್ಡವರಾಗಿರ್ತಾರ, ಈಗ ಕುರಿ ಆಗಿರ್ತಾರ. ಈಗ ಕುರಿಗಳನ್ನ ಏನ್ ಮಾಡ್ಬೇಕು? ನೀನು ಕಾಯಬೇಕು, ಹೋಗಬಾರದು. ಶೈತಾನ ಕದ್ದುಕೊಂಡು ಇವರನ್ನ ಕರ್ಕೊಂಡು ತಗೊಂಡು ಹೋಗಬಾರದು. ಈಗ ಎಲ್ಲೂ ಪ್ರತಿಯೊಬ್ಬರ ವಿಶ್ವಾಸದ ಜವಾಬ್ದಾರಿ, ನಾವು ಒಬ್ಬರೊಬ್ಬರನ್ನ ಏನ್ ಮಾಡ್ಬೇಕು? ಕಾಯ್ಬೇಕು. ಓಕೆ, ಥರ್ಡ್ ವಿಷಯ ನಾವು ನೋಡಿಕೊಡೋಣ. 17ನೇ ವಚನ. ಆತನು ಮೂರನೇ ಸಾರಿ ಯೋಹಾನನ ಮಗನಾದ ಸೀಮೋನನೇ, ನನ್ನ ಮೇಲೆ ಮಮತೆ ಇಟ್ಟಿದ್ದೀಯೋ ಎಂದು ಕೇಳಿದನು. ಮೂರನೇ ಸಾರಿ ಆತನು ನನ್ನ ಮೇಲೆ ಮಮತೆ ಇಟ್ಟಿದ್ದೀಯೋ ಎಂದು ತನ್ನನ್ನು ಕೇಳಿದ್ದಕ್ಕೆ ಪೇತ್ರನು ದುಃಖಪಟ್ಟನು. ಸ್ವಾಮಿ, ನೀನು ಎಲ್ಲಾ ಬಲ್ಲೆ, ನನ್ನ ಮೇಲೆ ನಾನು ಮಮತೆ ಇಟ್ಟಿದ್ದೇನೆಂಬುದು ನಿನಗೆ ತಿಳಿದದೆ ಅಂದನು. ಅವನಿಗೆ ಯೇಸು, ನನ್ನ ಕುರಿಗಳನ್ನು ಮೇಯಿಸು. ಥ್ಯಾಂಕ್ ಯು ತಂಗಿ. ಈಗ ಲಾಸ್ಟ್ ಬಂತು. ಫಸ್ಟ್ ಮರಿಯನ್ನೇನ್ ಮಾಡ್ಬೇಕು? ಮೇಯಿಸು. ಈಗ ಕುರಿಗಳಾದ ನಂತರ ಕಾಯಿ. ಈಗ ಕುರಿಗಳನ್ನ ಏನ್ ಮಾಡ್ಬೇಕು ನೀನು? ಹಾಲೆಲೂಯಾ, ಹಾಲೆಲೂಯಾ. ಯಾಕೆ? ಈಗ ಮತ್ತೆ ನಾವು ಲಾಸ್ಟ್ ಪಾಯಿಂಟ್ಗೆ ಬರೋಣ. ದೇವರು ಯಾಕೆ ಇವರನ್ನ ಕರೆದಿದ್ದ? ಮೀನಲ್ಲ, ಮನುಷ್ಯರನ್ನ ಹಿಡಿಬೇಕು. ಇದೇ ಕೆಲಸ. ಮತ್ತೆ ಚಾಲು ಮಾಡು ಪೇತ್ರನು, ಮತ್ತೆ ಚಾಲು ಮಾಡು, ನಾನು ನಿನ್ನನ್ನು ಉಪಯೋಗಿಸ್ಬೇಕೆಂಬುದಾಗಿ. ಆವಾಗ ಪೇತ್ರನು ಆಯ್ತು ಸ್ವಾಮಿ ಅಂತ ಹೇಳಿ ಸೇವೆ ಮಾಡಕ್ಕೆ ಚಾಲು ಮಾಡ್ತಿರುವಾಗ ಅದ್ಭುತವಾಗಿ ಭಯಂಕರವಾಗಿ ಸೇವೆ ಮಾಡ್ತಾನೆ. ಆ ಪೇತ್ರ ನೆರಳು ಯಾರ ಮೇಲೆ ಬಿದ್ದರೂ ಸಹ ಅದ್ಭುತ ಉಂಟಾಗ್ತಾ ಇತ್ತು. ಅನಾರೋಗ್ಯದವರನ್ನ ಬಿಡುಗಡೆ ಆಗ್ತಿದೆ. ಯಾರಿಗೆ ದೆವ್ವ ಇತ್ತಂದ್ರೆ ಅದು ನೆರಳು ಬಂದಿದ ನಂತರ ಆ ದೆವ್ವ ತಂತಾನೆ ಬಿಟ್ಟು ಹೋಗ್ತಿತ್ತು. ನೋಡ್ರಿ, ಫೇಲಿಯರ್ ಇಸ್ ನಾಟ್ ಫೇಲಿಯರ್. ಅಲ್ಲೆಲ್ಲೂಯ್ಯ. ಕೇಳ್ರಿ ಇಲ್ರಿ, ಫೇಲಿಯರ್ ಇಸ್ ನಾಟ್ ಫೇಲಿಯರ್. ದೇವರು ನಿಮ್ಮ ಹತ್ರ ಇನ್ನೊಂದ್ಸರಿ ಬರಲಿಕ್ಕೆ ಪ್ರಾರ್ಥನೆ ಮಾಡಿ. ಇನ್ನು ದೇವರ ಜೀವಂತಿದ್ದಾನೆ, ಬರ್ತಾನೆ. ಯಾವ ತರ ಪೇತ್ರನಿಗೆ ಸಲಹೆ ಕೊಟ್ಟಿದ್ದ, ಅದೇ ತರ ದೇವರು ನಿಮಗೂ ಸಲಹೆ ಕೊಡುವ ಶಕ್ತನಾಗಿದ್ದಾನೆ. ನಾವು ಸಲಹೆ ಕೇಳೋಣ. ಮುಂದೆ ಫ್ಯೂಚರ್ ನಾನು ಏನು ಮಾಡಬೇಕು ಸ್ವಾಮಿ, ನನಗೆ ಸಲಹೆ ಕೊಡು, ನನಗೆ ಏನು ಮಾಡು. ಈ ಪೇತ್ರ ತನ್ನ ದಾರಿಯನ್ನು ಮರ್ತು ಬಿಟ್ಟಿದ, ಮತ್ತೆ ಹಳೆ ಸ್ವಭಾವ ಬಂದು ಬಿಟ್ಟಿದ. ನಾವೇನಾದ್ರೂ ಮರ್ತಿರಬಹುದು. ಬರ್ರಿ ದೇವರಿಗೆ ನಾವು ಕೇಳೋಣ, ಸ್ವಾಮಿ ನನಗೆ ನೀವು ಸಲಹೆ ಕೊಡು, ನಾನು ಮುಂದೆ ಏನು ಮಾಡಬೇಕು ಗೊತ್ತಾಗ್ತಿಲ್ಲ. ದೇವರು 100% ನಮಗೆ ಸಲಹೆಯನ್ನು ಕೊಡ್ತಾನ್ರಿ. ಇವಾಗ ಪೇತ್ರನ ಜೀವನ ಪರಿಪೂರ್ಣವಾಗಿ ಚೇಂಜ್ ಆಗುತ್ತದೆ. ಈಗ ಅಪ್ಲಿಕೇಶನ್ ನಾವು ನೋಡ್ತಿರುವಾಗ ನಾನೊಂದು ಪ್ರಶ್ನೆ ನಾನೀಗ ಲಾಸ್ಟ್ ನಿಮಗೆ ಕೇಳಿ ನಾನು ಬೇಗನೆ ಮುಕ್ತಾಯ ಮಾಡ್ತಾ ಇದ್ದೇನೆ. ನೀವು ನಿಮ್ಮ ಒಂದು ತಿಳುವಳಿಕೆ ಪ್ರಕಾರವಾಗಿ ಉತ್ತರವನ್ನು ಕೊಡಬೇಕು. ಸರಿ, ಈಗ ನಾವು ಯಾರೊಬ್ಬರನ್ನ ಪ್ರೀತಿಸ್ಬೇಕ ಅಂತಂದ್ರೆ, ಪ್ರೀತಿಸ್ತಾ ಇದೀವಿ ಅಂತಂದ್ರೆ, ಮೊದಲು ವಿಷಯ ಆತನ ಆಜ್ಞೆಗಳನ್ನ ನಾವು ಕೈಗೊಳ್ಳಬೇಕು. ಒಂದೇ ವಚನ ಓದ್ಬಿಡಿ, ಮುಕ್ತಾಯ ಮಾಡಿಬಿಡ್ತೇನೆ. ಮೊದಲನೇ ಯೋಹಾನ ವಾಕ್ಯ ಓದಬೇಕ್ರಿ. ದಯಮಾಡಿ ವಾಕ್ಯ ಬೈಬಲ್ ತೆಗೆದು ನೀವು ಓದಬೇಕು. ಇದು ನಿಮಗೆ ನಾಳೆಗೆ ಬಹಳ ಹೆಲ್ಪ್ ಆಗ್ತೈತಿ. ಮೊದಲ ಯೋಹಾನ 5ನೇ ಅಧ್ಯಾಯದ 2-3 ವಚನ. ಮೊದಲ ಯೋಹಾನ 5:2-3 ವಚನ. ನಾವು ದೇವರ ಮಕ್ಕಳನ್ನು ಪ್ರೀತಿಸುತ್ತೇವೆಂಬುದನ್ನು, ದೇವರನ್ನು ಪ್ರೀತಿಸಿ ಆತನ ಆಜ್ಞೆಗಳನ್ನು ಅನುಸರಿಸುವುದರಿಂದಲೇ, ಎಲ್ಲಿಂದಲೇ? ದೇವರನ್ನು ಪ್ರೀತಿಸಿ ಆತನ ಆಜ್ಞೆಗಳನ್ನು ಅನುಸರಿಸುವುದರಿಂದಲೇ, ಅದರಿಂದಲೇ ಮಾತ್ರ ನಾವು ದೇವರನ್ನ ಪ್ರೀತಿಸ್ತಾ ಇದ್ದೇವೆ ಅರ್ಥ. ಮತ್ತೆ ತಿಳಿದುಕೊಳ್ಳುತ್ತೇವೆ. ಹೌದು, ದೇವರ ಮೇಲನ ಪ್ರೀತಿ ಏನೆಂದರೆ ಆತನ ಆಜ್ಞೆಗಳನ್ನು ಕೈಗೊಂಡು ನಡೆಯುವುದೇ. ಬಸ್ ತಂಗಿ ಹಾಲೆಲೂಯಾ. ನೀವು ಹೇಳ್ರಿ, 10 ಸರಿ ಹೇಳ್ರಿ, ನಾನು ಸಹ ಹೇಳ್ತೇನೆ 100 ಸರಿ. ನಾನು ದೇವರನ್ನ ಪ್ರೀತಿಸ್ತೇನೆ. ಬಟ್ ದೇವರ ವಾಕ್ಯ ಹೇಳ್ತದೆ, ನೀವು ದೇವರ ಆಜ್ಞೆಗಳನ್ನ ಕೈಗೊಂಡು ನಡೀತಾ ಇದ್ದೀರಾ? ಅದು ಬಹಳ ಮುಖ್ಯವಾದ ಒಂದು ಸಂದರ್ಭ ಇದೆ. ಅಕಸ್ಮಾತ್ ನಾವು ದೇವರ ಆಜ್ಞೆಗಳನ್ನ ಕೈಗೊಂಡು ನಡೀತಾ ಇಲ್ಲ ಅಂತಂದ್ರೆ ನಾವೇ ನಮ್ಮನ್ನ ಏನ್ ಮಾಡ್ತಾ ಇದ್ದೇವೆ? ವಂಚನೆ, ಮೋಸ ಮಾಡ್ತಾ ಇದ್ದೇವೆ. ಓಕೆ, ಈಗ ಲಾಸ್ಟ್ ನಾನು ಹೇಳ್ತೇನೆ. ಈಗ ಅಕಸ್ಮಾತ್ ನಾವು ದೇವರನ್ನ ಪ್ರೀತಿಸುವ
ಪ್ರೀತಿಸ್ತಾ ಇದ್ದೇವೆ ಅಂತಂದ್ರೆ ಅವ್ರ ಜೀವನ ಹೆಂಗಿರ್ತೈತಿ, ಅವ್ರು ಯಾವ ತರ ಇರ್ತಾರೆ? ಫಸ್ಟ್ ಅವ್ರ ಆಜ್ಞೆಗಳನ್ನ ಕೇಳಿರ್ತಾರೆ. ಅವ್ರ ಆಜ್ಞೆಗಳನ್ನೇನು, ಇದು ಪೂರಾ ಬೈಬಲ್ ಅಲ್ಲಿ ಏನು ಆಜ್ಞೆ ಇದೆ ಕೇಳಿರ್ತಾರೆ. ಸರಿ, ಎಕ್ಸಾಂಪಲ್ಸ್ಗೆ ನೀವು ದೇವರನ್ನ ಪ್ರೀತಿಸುವುದಾದರೆ ಒಂದು ಆಜ್ಞೆ ಹೇಳೋಣ. ಮಾತದ ಏಸಪ್ಪನೇ ನಂಬ್ತೀರಿ. ಒಂದು, ದೇವರನ್ನ ಪ್ರೀತಿಸುವುದಾದರೆ ತಪ್ಪದೆ ಆಗಿ ಬರ್ತೀರಿ. 2, ದೇವರನ್ನ ಪ್ರೀತಿಸುವುದಾದರೆ ತಪ್ಪದೆ ಬೈಬಲ್ ಓದ್ತೀರಿ. 3, ದೇವರನ್ನ ನೀವು ಪ್ರೀತಿಸುವುದಾದರೆ ಪ್ರಾರ್ಥನೆ ಮಾಡ್ತೀರಿ. 4, ಅದೇ ತರ ಪೂರಾ ಬೈಬಲ್ ಅಲ್ಲಿ ಏನು ಆಜ್ಞೆಗಳನ್ನ ಬರೆದಿದ್ದಾರೆ, ನೀವು ದೇವರನ್ನ ಪ್ರೀತಿಸುವುದಾದರೆ ದೇವರ ಆಜ್ಞೆಗಳನ್ನ ಕೈಕೊಂಡು ನಡಿಬೇಕು. ಆಜ್ಞೆಗಳನ್ನ ಏನಂತಂದ್ರೆ ಇದೆಲ್ಲ ವಿಷಯ ನಾನು ಹೇಳಿ. ಆಮೇಲೆ ನೀವು ನಿಮಗೆ ಒಂದು ಪ್ರಶ್ನೆ ಕೇಳ್ರಿ, ನಾನು ಏಸಪ್ಪಗೆ ಪ್ರೀತಿ ಮಾಡ್ತಾ ಇದ್ದೇನಾ? ಇಲ್ಲಂತಂದ್ರೆ ನಾವು ಇನ್ನೂ ಹೇಗಿದ್ದೇವೆ, ಒಂದು ದೇವರಿಗೆ ಹೇಳುತ್ತೇವೆ ಪ್ರೀತಿ ಮಾಡ್ತೇವೆ, ಹೊರತು ನಾವು ಇನ್ನೂ ಪ್ರೀತಿಸ್ತಾ ಇದ್ದಿಲ್ಲ. ಆದ ಕಾರಣಕ್ಕಾಗಿ ನಮ್ಮಲ್ಲಿ ವಿಫಲತೆ ಇದೆ, ಆದ ಕಾರಣಕ್ಕಾಗಿ ನಮ್ಮಲ್ಲಿ ಸಫಲತೆ ಇಲ್ಲ ಎಂಬುದಾಗಿ ನಾವು ಬನ್ನಿ ಕಣ್ಣುಗಳನ್ನು ಮುಚ್ಚಿ ಒಂದೇ ನಿಮಿಷ ನಾವು ಪ್ರಾರ್ಥನೆ ಮಾಡೋಣ, ದೇವರಿಗೆ ಕೇಳೋಣ. ಸ್ವಾಮಿ, ನಾನು ಎಲ್ಲ ಮನುಷ್ಯರಿಗಿಂತ, ನನ್ನ ಎಲ್ಲ ಆದಾಯಕ್ಕಿಂತ, ಕೆಲಸ ಕಾರ್ಯಕ್ಕಿಂತ, ನನ್ನ ಪೋಸ್ಟ್ ಪದವಿ ಎಲ್ಲರಿಗಿಂತ ಹೆಚ್ಚಾಗಿ ನಿನ್ನನ್ನು ಪ್ರೀತಿಸುವತಕ್ಕಂಥ ಮಗನಾಗಿ ಮಗಳಾಗಿ ನನ್ನನ್ನು ಮಾರ್ಪಡಿಸಿ. ಕಣ್ಮುಚ್ಚಿ ಪ್ರಾರ್ಥನೆ ಮಾಡಿ ನಿಮ್ಮನ್ನು ದೇವರ ಕೈಗೆ ಸಮರ್ಪಿಸಿ.